ಏನಪ್ಪಾ ಅಂತಂದ್ರೆ ಇದು ಸಾಮಾನ್ಯ ಗ್ರಾಮ ಅಲ್ಲ. ಸಾಮಾನ್ಯ ಗ್ರಾಮ ಅಲ್ಲ. ಇಲ್ಲಿ ಎಲ್ಲಾ ನಾನಿ ಅನ್ನುವಂತ ಕಲಾವಿದರು ಬಂದು ಹೋಗ್ಯಾರ. ಹೌದು, ನಾವು ಇದೇ ಫಸ್ಟ್ ಟೈಮ್ ಈ ಊರಿಗೆ ಬಂದಿದ್ದೇವತ್ತ ಹೇಳಿದ್ದೆವು ನಾವು. ಮೊದಲನೇ ಸಂಧಿಗೆ ಹೇಳಿದೆವು. ನಮ್ಮ ಮುರುಘಾನೂರದ ಚಂದ್ರು ಮಾಸ್ತರ್ ಅವರು ಇದು ಬರ್ಲಾಕತ್ತಿ 3-4 ಸಲ ಇರ್ಲಿ. ಏನ್ ಮಾತಾಡಿದ್ರ ವಿಷಯ ಅಂತ ಕೇಳಿದ್ರ, ಏನ್ ಮಾತಾಡಿದ್ರ ಸರ ವಿಷಯ? ಒಬ್ಬ ಯಾವರೇ ಬೈದಂದ್ರ ಒಬ್ಬ ಯಾವರೇ ಒಂದು ಹೊಲಸು ಬೇಗಳ ಬೈದು ಒಂದ್ ಇಟ್ಟ ಹೊಡೆದಪ್ಪ ಅಂತಂದ್ರ ಅದನ್ನ ಮರಿಬೇಕತ್ತಾರ ಅವ್ರು. ಹೌದು, ಅದನ್ನ ಅಲ್ಲೇ ಮರ್ತು ಬಿಡ್ಬೇಕು. ಯಾಕೆ ಒಂದ್ ಇಟ್ಟ ಹೊಡೆದ್ನಾಕ ಒಂದ್ ಬೇಗಳ ಬೈದ್ನಾಕ ಅದನ್ನ ಅಲ್ಲೇ ಮರ್ತು ಹೋದೇವಂದ್ರೆ ನಮ್ದು ಪ್ರಪಂಚ ಆಗ್ತೈತಿ. ಇಲ್ಲಾಂದ್ರೆ ಅದನ್ನ ಮರಿಬೇಕಂದ್ರೆ ನಮ್ಮ ಪ್ರಪಂಚ ಆಗುದಿಲ್ಲ ಅಂತೇಳಿ ಈ ಸಭಾದೊಳಗೆ ಅಗದಿ ಶಾಂತ ರೀತಿಯಿಂದ ಹೇಳಿ ಸರ. ನಾನ್ ನಿಮ್ಮನ್ನ ಕೇಳ್ತೀನಿ, ಇಷ್ಟೆಲ್ಲ ಟೀಕೆ ಮಾತು ಹೇಳಿದ್ರಿ ನೀವು. ಹೌದು, ಇದೆಲ್ಲ ಅಲ್ಲೇ ಮರಿಬೇಕು ಇಲ್ಲೇ ಮರಿಬೇಕು ಹಿಂಗ್ ಹೇಳಿದ್ರಿ. ಇವು ಎಲ್ಲ ಕೆಲಸಕ್ಕೆ ಬಾರದ ಮಾತುಗಳು ಹೇಳ್ಬೇಡ್ರಿ. ಹೌದಾ? ಇಂಥವ್ ಹೇಳ್ಬೇಕಂದ್ರೆ 1000 ಮಾತದವ. ನಿಮ್ಗೆ ಒಂದೇ ಒಂದು ಮಾತು ಏನ್ ಹೇಳಿನಿ, ವಿಷಯ ಆಧಾರಕ್ಕೆ ಹತ್ತಿ ನಡೀತಿರ್ಬೇಕ. ಹೌದು, ಅಂತ ವಿಷಯಗಳನ್ನು ಬಳಕೆ ಮಾಡಿರ್ತಾನ ನಿಮ್ಗೆ ಮೊದಲೇ ಹೇಳಿದ. ನೀವು ಮಾತಾಡೋ ಮಾತು ಹೆಂಗಾಗ್ಯದ್ರಿಪ್ಪ? ಈಗ ತಮ್ಮ ಹೊಲಕ್ಕೆ ಹೋಗ್ಯಾನ, ಅಣ್ಣ ಊರಾಗ ದೇಖರೇಖೆ ಮಾಡ್ತಾನ. ಕೂಡಿದ್ದ ಸಂಸಾರ, ಇಬ್ರು ಅಣ್ಣ ತಮ್ಮ ಕೂಡಿ ಅದಾರ. ಹೌದು, ಬರ್ತೇನೆ ಸಂಸಾರ. ತಮ್ಮ ಹೊಲಕ್ಕೆ ಹೋಗ್ಯಾನ. ಹೊಲದಿಂದ ಬರೋ ಹೊತ್ನ್ಯಾಗ ಒಂದು ಕಬ್ಬಿನಗಳ ಮುರ್ಕೊಂಡ, ಹೌದು, ಮೊಳಕಾಲ್ ಹಚ್ಚಿ ಮುರಿದ. ಆ ಕೈಯಾಗ 1-2 ಗಣಿಕೆ ಕಬ್ಬು ಬತ್ತು, ಈ ಕೈಯಾಗ 1-2 ಗಣಿಕೆ ಕಬ್ಬ ಬತ್ತು. 2 ಕೈಯಾಗ ಕಬ್ಬು ಹಿಡ್ಕೊಂಡ ಮನೆಗೆ ಬರ್ತಿದ್ದ. ಹೌದು, ಅಟ್ ಒಳಗ ಅಣ್ಣನ ಹ್ಯಾಂತ ಅಂಗಳದಾಗ ಮುಸರಿ ತಿಕ್ತಿದ್ದ. ಹೌದು, ಮನೆ ಮುಂದೆ ಕೂತು, ಇಲ್ಲ ಮ್ಯಾಳಿ ಮೇಲೆ ಕೂತು. ಮನೆ ಮುಂದೆ ಕೂತ ತಿಕ್ಕೋರ್ಲ ಮುಸರಿ. ಮನೆ ಮುಂದೆ ಕೂತಿ ತಿಕ್ಕುದಿಲ್ಲ. ಅಣ್ಣನ ಹ್ಯಾಂತಿ ಮುಸರಿ ತಿಕ್ತಿದ್ರು. ಹೌದು, ಇವ 2 ಕೈಯಾಗ ಒಂದೊಂದು ಕಬ್ಬು ಹಿಡ್ಕೊಂಡು ಬರ್ತಿದ್ದ. ಬಲಗೈಯಾಗ ಬಡ್ಡಿ ಕಡೆ ಕಬ್ಬಿತ್ತ. ಹೌದು, ಎಡಗೈ ಕಡೆ ಸ್ವಾಗಿ ಕಬ್ಬಿತ್ತ. ಇತ್ತು. ಸ್ವಾಗಿ ಸೌಳದ. ಹೌದು, ಸ್ವಾಗಿ ಸೌಳದ. ಬಡ್ಡಿ ಕಡೆ ಕಬ್ಬ ರುಚಿ ಅದ. ಹೌದಾ? ಒಂದ ಅಣ್ಣನ ಮಗ ಬರ್ತದ, ಒಂದು ತಮ್ಮನ ಮಗ ಬರ್ತದ. 2 ಅಂಗಳದಾಗ ಆಟ ಆಡ್ತಿದ್ದು. 2 ಮಕ್ಕಳು ನೋಡ್ದು. ಹೌದು, ನಮ್ಮಪ್ಪ ಕಬ್ಬು ತಗೊಂಡು ಬಂದ, ನಮ್ಮ ಕಾಕ ಕಬ್ಬು ತಗೊಂಡು ಬಂದ ಅಂತ ಹೇಳಿ 2 ಮಕ್ಕಳು ಓಡಿ ಬರ್ಲಾಕತ್ತು. ಹೌದಾ? ಇದು ಅಣ್ಣನ ಮಗ ಅನ್ನೋದು ಅರುವ ಹಿಡಿಲಿಲ್ಲ. ಇದು ಏನು ತಿಳ್ಕೋತಿದ್ದು? ಬಡ್ಡಿ ಕಬ್ಬಿನ ಕಡೆ ಅಣ್ಣನ ಮಗ ಬರ್ತದ. ಸ್ವಾಗಿ ಕಬ್ಬಿನ ಕಡೆ ತನ್ನ ಮಗ ಬರ್ಲಾಕತ್ತು. ಇದು ಯಾನ್ ತಿಳ್ಕೋತ್ರಿ? ಏನ್ ತಿಳ್ಕೊತದ್ರಿ ಸರ? ನನ್ನ ಅಣ್ಣನ ಮಗನಿಗೆ ಕಬ್ಬ ರುಚಿ ಹೋಗ್ತದ. ಹೌದಾ? ನನ್ನ ಮಗನಿಗೆ ಕಬ್ಬ ಸೌಳು ಹೋಗ್ತದ ಅನ್ನೋದು ಭಾವ ಇದರಲ್ಲಿ ಬತ್ತು. ಅದು ನನ್ನ ಅಣ್ಣನ ಮಗ ಅಲ್ಲ, ಅದು ನನ್ನ ಮಗನೇನು ಅರುವ. ಇದು ಹಿಡಿಲಿಲ್ಲ, ಇದು ಮರೆತು ಅಣ್ಣನ ಮಗ ಅನ್ನೋದು. ಹೌದು, ಮರುವಿಗೆ ಬಿತ್ತು. ಅಣ್ಣನ ಮಗನಿಗೆ ಕಬ್ಬು ರುಚಿ ಹೋಗ್ತದ, ನನ್ನ ಮಗನಿಗೆ ಕಬ್ಬು ಸೌಳು ಹೋಗ್ತದ ತಿಳ್ಕೊಂಡು 2 ಮಕ್ಕಳು ಓಡಿ ಸೆಳೆಯಕ್ಕೆ ಬರ್ತಿದ್ದು. ಹೊಡೆದು ನೋಡ್ರಿ ಮಗ ಕತ್ತರ್ಗೈ ಅದ ಸುಳ್ಳಿ ಮಗನ. ಯಾರಿಗೆ? ಅಲ್ಲಿ ಕತ್ತರಿಗೆ ಹೊಡೆದನಲ್ರಿ. ನೀವು ನನಗೆ ಎಲ್ಲ ಕತ್ಲೆ ಹಂಗೇನಿಲ್ರಿ. ಹಿಂಗ 2 ಕೈ ಕತ್ತರಿಗೆ ಹೊಡೆದ. ಇದನ್ನ ಮುಸರಿ ತಿಕ್ಕೋತೆ ಅಣ್ಣನ ಹ್ಯಾಡ್ತಿ ನೋಡಿದ್ಲು. ನೋಡಿ ಅತ್ತಾಳಕ್ಕಿ ಏನಂತ್ರಿ ಸರ? ಅಕ್ಕಿ ಅರುವು ಹಿಡಿದಳು. ಅಲ್ಲಿ ಅರು ಅನ್ನತಕ್ಕದ ಹಿಡಿದಳು. ಏನ್ ಅರುವು ಹಿಡಿದಳಕ್ಕಿ? ಏನ್ ಹಿಡಿತಾಳ್ರಿ ಸರ? ಹುಚ್ಚುಡಿ. ಒಂದು ಬೆಳ್ಳಲ್ಲ, ಒಂದು ಬಂಗಾರ ಅಲ್ಲ, ರೊಕ್ಕ ಅಲ್ಲ, ರೂಪಾಯಿ ಅಲ್ಲ. ಹೌದು, ಒಂದು ಗೇಣ ಕಬ್ಬಿಗೆ. ಹೌದು, ಗೇಣ ಕಬ್ಬಿಗೆ. ಒಂದು ಗೇಣ ಕಬ್ಬಿಗೆ ಬಡ್ಡಿ ಕಡೆ ಕಬ್ಬ ರುಚಿದು ನನ್ನ ಅಣ್ಣನ ಮಗನಿಗೆ ಹೋಗ್ತದ ಅನ್ನೋದು ಭಾವ ನಿನ್ನಲ್ಲಿ ಪರಕ. ಈ ಕೈ ಯಾವಾಗ ನೀ ಕತ್ತರಿಗೆ ಹೊಡೆದಿ ಅಂದ್ರ ಹೌದು, ಹೊರಗೆ ತಿಕ್ತಕ್ಕಂತ ಮುಸರಿ 2 ಪಾಲಾಗೆ ಒಳಗೆ ಹೋಗ್ಲತ್ತಾಳ. ಪುಣ್ಯಾತ್ಮರಿ 2 ಪಾಲಾಗೆ ಒಳಗೆ ಹೋಗ್ಲತ್ತಾಳ ಅಣ್ಣನ ಹೆಣತಿ. ಹೌದು, ನೋಡು ಮಾತು ಹಂಗದ. ನಿನಗೆ ಹೇಳೋದದ. ಏನಂತ ಹೇಳಿದ್ರಿ ಚಂದ್ರ ಮಾಸ್ತರಿಗೆ? ಅದು ನನ್ನ ಅಣ್ಣನ ಮಗ ಅಲ್ಲ, ಅದು ನನ್ನ ಮಗನೇ ಅನ್ನೋದು ಅರು ಸೇರ್ಕರ್ತ ನಿನ್ನ ಬಲ್ಲಿ ಇತ್ತಪ್ಪ ಅಂತಂದ್ರ. ಹೌದು, ಇದು ಮುಸರಿ ಪಾಲಾಗ್ತಿದ್ರಿ. ಹಂಗೆ ಪಾಲಾಗ್ತಾವ ಆಗ್ತಿತ್ರಿ? ಇಲ್ಲ. ಇಲ್ಲಿ ಏನು ಬೇಕಾಗ್ಯದ? ಪ್ರತಿಯೊಂದು ಶಬ್ದಕ್ಕೂ ಪ್ರತಿಯೊಂದು ಮಾತಿಗೂ ಅರಿವು ಬೇಕಾಗ್ಯದ. ಅರಿವು ಇಲ್ಲಾರ್ದೆ ನೀ ಏನು ಮಾತಾಡ್ತೀನಿ ನಿನ್ನ ಕೈಲಿ ಒಟ್ಟ ಕೆಲಸ ಕೊಡುದಿಲ್ಲ ಕೆಲಸ. ಜಗತ್ತದ ಒಳಗ ರಾವಣ ಎಂತ ಭಕ್ತಿ ಮಾಡ್ಯಾನ್ರಿ? ಎಂತದ ಮಾಡ್ಯಾನ್ರಿ ಸರ? ರಾವಣನಂತ ಭಕ್ತಿವಾನನೇ ಜಗತ್ತದಾಗ ಯಾರು ಇಲ್ಲ. ಅಂತ ರಾವಣ ಭಕ್ತಿಯನ್ನ ಮಾಡಿ ಪರಮಾತ್ಮನಿಂದ ಆತ್ಮಲಿಂಗ ಪಡ್ಕೊಂಡ ರಾವಣ. ಹೌದು, ಪರಮಾತ್ಮನಿಂದ ಆತ್ಮಲಿಂಗ ಪಡ್ಕೊಂಡು ಜಗತ್ತದೊಳಗೆ ನನ್ನಂತ ಭಕ್ತಿವಾನನೇ ಯಾರು ಇಲ್ಲ ಅಂತ ಹೇಳಿ ರಾವಣ ಮನಸ್ಸಿಗೆ ತಿಳ್ಕೊಂಡು ನಾ ಯಾರ ಅದೀನಿ, ಹೌದು, ನಾ ಎಲ್ಲಿಂದ ಬಂದೀನಿ, ನಾ ಹೆಂಗ ದುಡ್ಕೊಂಡಿನಿ, ನಾ ಹೆಂಗ ಜಗತ್ತದಾಗ ಹೆಸರು ಮಾಡ್ಬೇಕು ಅನ್ನೋದು ರಾವಣ ಮರತ ಮಾಯಕ್ಕೆ ಬಿದ್ದ
ಹೆಂಡತಿ ಸೀತನ ಮೇಲೆ ಮೋಹ ಮಾಡಿ ಹೌದು 6 ಕೋಟಿ ಆಯುಷ್ಯ ಇದ್ದಿರ್ತಕ್ಕಂತ ರಾವಣ 6 ಕೋಟಿ ತಳದಿಲ್ಲ ಇದೇ ಭೂಮಿ ಮ್ಯಾಲ. ಹೌದಾ ಚಂದ್ರು ಸರ್ ಒಂದು ಮಾತು ಹೇಳಿದ್ರೆ ನಿಮ್ಗೆಲ್ಲರಿಗೂ ವಿಚಾರ ಇರ್ಲಿ ಮಾತ. ಏನಂತ ಹೇಳಿ ಸರ್? ಒಬ್ಬ ಒಂದು ಬೇಗಳ ಬೈಲಿ, ಒಬ್ಬ ಒಂದು ಬೇಗಳ ಅಲ್ಲಿ ಅದರ ಜಾಗದ ಮೇಲೆ ಮರಿಬೇಕಂತ ಹೇಳ್ಯಾರ. ಭಸ್ಮಾಸೂರು ಭಕ್ತಿ ಮಾಡ್ದ. ಹೌದು, ಭಸ್ಮಾಸೂರು ಭಕ್ತಿಯನ್ನು ಮಾಡಿ ಪರಮಾತ್ಮ ಕೇಳ್ತಾನ, ನೀ ನಿನ್ನ ಭಕ್ತಿಗೆ ನಾ ಮೆಚ್ಚಿದ, ನಿನಗೆ ಏನ್ ಬೇಡ್ತಿ ಬೇಕಾದ ನಾ ಕೊಡ್ತೇನೆ ತಿಳ್ಕೊಂಡು ಪರಮಾತ್ಮ ಕೇಳದಕ್ಕಾರ. ಅವಾಗ ಭಸ್ಮಾಸೂರು ಏನ್ ಬೇಡ್ತಾನೆ ಸರ? ಉರಿ ಹಸ್ತ ಬೇಡದ. ಉರಿ ಹಸ್ತ. ನಾ ಯಾರ ತಲೆ ಮೇಲೆ ಕೈ ಇಡ್ತಿ ನೋಡು ಅವ್ರು ಸುಟ್ಕೊಂಡು ಸಾಯ್ಬೇಕಂತ ಉರಿ ಹಸ್ತ ಬೇಡದ. ಇವ ದುಡ್ದಿದ್ದಕ್ಕಾಗಿ ಪರಮಾತ್ಮ ಅವನಿಗೆ ಉರಿ ಹಸ್ತ ಕೊಟ್ಟ. ಇವ ಉರಿ ಹಸ್ತ ತಗೊಂಡಾನ. ಇದನ್ನ ಯಾರು ಕೊಟ್ಟಾರ? ಹೌದು, ಅರು ಇವ್ರಿಗೆ ಬೇಕನಿಲ್ರಿ? ಬೇಕೇ ಅಲ್ಲ ಅರುವ. ನೀವೆಲ್ಲ ಹಿರಿಯರದಿರಿ ಇಲ್ಲಿ. ಈ ಅರು ಇವ್ರಿಗೆ ಬೇಕಲ್ಲ. ಇವ ಏನು ತಿಳ್ಕೊಂಡ ಮನಸ್ಸಿಗೆ? ಏನ್ ತಿಳ್ಕೊತಾನ್ರಿ? ಪರಮಾತ್ಮ ನನಗೆ ಉರಿ ಹಸ್ತ ಕೊಟ್ಟಾನ. ಹೌದು, ನಾ ಕೈ ಒಯ್ದು ಯಾರ ತಲೆ ಮೇಲೆ ಇಡ್ತೀನಿ ಅವ್ರು ಸುಟ್ಕೊಂಡ ಸಾಯ್ತಾರಂದ್ರ ಅವನ ಹೆಂಡತಿ ಮೇಲೆ ಮನಸ್ಸು ಮಾಡ್ಬೇಕಂತೇಳಿ ಅವನ ಹೆಂಡತಿ ಮೇಲೆ ಮನಸ್ಸು ಮಾಡ್ತಿದ್ರೆ ಹುಚ್ಚ ತಿಳಿತದ್ರ ಬುದ್ಧಿ ಅದಿಲ್ಲ ನನಗೆ. ಹೌದಾ ಹಿಂಗ್ಯಾಕ್ರಿ ಸರ? ನೀವೆಲ್ಲ ವಿಷಯ ಕಡೆ ಲಕ್ಷ್ಯ ಇಟ್ಟು ಕೇಳ್ರಿ. ಪರಮಾತ್ಮನೇ ಉರಿ ಹಸ್ತಿ ಇವನಿಗೆ ಕೊಟ್ಟಾನ. ಅರೆ ಉರಿ ಹಸ್ತು ಕೊಟ್ಟವನ್ ಹೆಂಡತಿ ಮೇಲೆ ನೀ ಮನಸ್ಸು ಮಾಡ್ತೀಪ್ಪ ಜಗತ್ತಿನಾಗ ನೀ ಹೆಂಗ್ ಉಳಿಲಕ್ ಸಾಧ್ಯ ಅದ? ಹೌದು, ಬಿತ್ತು ಮರವಿಗೆ ಇಲ್ಲೇ. ನೀ ಮರವಿಗೆ ಬಿದ್ದು ಹೌದು ಪರಮಾತ್ಮನ ಹೆಂಡತಿ ಮೇಲೆ ಮನಸ್ಸು ನೀ ಮಾಡ್ದಿ. ಅವಾಗ ಪರಮಾತ್ಮ ತಿಳ್ಕೊಂಡ ಈ ಕೆಲಸ ಇವನು ಬಿಡಬಾರ್ದಂದ. ಇವನು ಬಿಡಬಾರ್ದಂತ ತಿಳ್ಕೊಂಡು ವಿಷ್ಣುವಿನ ಕಡೆ ಹೋಗಿ ಹೇಳ್ದ. ಏನತ್ರಿ ಸರ? ಅವಾಗ ವಿಷ್ಣು ಅಂದ, ಇದು ನಿನ್ನ ಕೈಲಿ ಕೆಲಸ ಆಗುದಿಲ್ಲ, ನಾನೇ ಹೋಗ್ತೀನಿ ಅಂದ ವಿಷ್ಣು ಪರಮಾತ್ಮ. ಹೌದು, ವಿಷ್ಣು ಪರಮಾತ್ಮ ಮೋಹಿನಿ ರೂಪ ತೊಟ್ಟು ಬಂದ ಭಸ್ಮಾಸೂರ್ನ ಎದುರಿಗೆ ನಿಂತ. ಅವಾಗ ಹೇಳ್ತಾರ ಭಸ್ಮಾಸೂರಗ, ಏನಂತ್ರಿ ಸರ? ನಾ ನಿನ್ನವಳಾಗ್ತೀನಿ. ಹೌದು, ಖರೆ ನಾ ಆಡ್ದಂಗ ನೀ ಆಟ ಆಡ್ಬೇಕಂದ. ನಾ ಆಡ್ದಂಗ ನೀ ಆಟ ಆಡ್ಬೇಕಂದ. ನಿನ್ನ ಆಟಕ್ಕೆ ನಾ ತಯಾರದಿನಂದ ಭಸ್ಮಾಸುರ. ಇದರಿಂದ ನಿಂತ ಯಾವದ ನೋಡು ಅರು ಇದಕ್ಕೆ ಇಲ್ಲ ಮರವಿಗೆ ಬಿದ್ದದ. ನೀ ಏನ್ ಆಡ್ತ ಅದಕ್ಕೆ ಆಟಕ್ಕೆ ನಾ ತಯಾರದಿನಂದ. ಅವಾಗ ವಿಷ್ಣು ಪರಮಾತ್ಮ ಮೋಹಿನಿ ರೂಪದೊಳಗ ಕಾನ ಉತ್ತತ್ತಿ ಆಟ ಆಡಕ ಚಲೋ ಮಾಡ್ದ. ಹೌದಾ, ಅವ ಕಾನ ಉತ್ತತ್ತಿ ಇಲ್ಲಿಗೆ ಬತ್ತು ಸಂಘ ಎತ್ತ ಕೈ ಇಟ್ಕೊಳ್ಳವ, ಇದು ಇಲ್ಲಿಗೆ ಬತ್ತು ಸಂಘ ಎತ್ತ ಕೈ ಇಟ್ಕೊಳಕತ್ತ. ಹೌದು, ಇಲ್ಲಿಗೆ ಬತ್ತು ಲಾಸ್ಟಿಗೆ ತಲೆ ಮೇಲೆ ಕೈ ಇಟ್ಕೊಂಡ. ಕೈ ಇಟ್ಟುಕೊಂಡಿದ್ ನೋಡಿ, ನೀನು ಕೈ ಇಟ್ಕೊಂಡು ಸುಟ್ಕೊಂಡು ಸತ್ತಿದೆ ಹುಚ್ಚಿ. ನೀ ಹೆಂಗ ನನ್ನ ಜೋಡಿ ವಾದ ಕರಿವತ್ತ? ಹೌದಾ ಸತ್ತಾನಿಲ್ರಿ. ಅರು ಬೇಕಿಲ್ರಿ ಅವನಿಗೆ? ಬೇಕೇ ಅಲ್ಲ ಅರುವ. ಇದನ್ನ ಯಾರು ಕೊಟ್ಟಾರ ಉರಿ ಹಸ್ತಳದ ಅರು ಸೇರ್ಕರ್ತ ನಿನಗಿತ್ತಂದ್ರ ನೀ ಯಾಕೆ ಸುಟ್ಕೊಂಡು ಸಾಯ್ತಿದ್ದು? ಜಗತ್ತದಾಗ ಸುಟ್ಕೊಂಡು ಸಾಯ್ತಿದ್ದಿಲ್ಲ. ಜಗತ್ತದೊಳಗ ಅರು ಅನ್ನೋದು ಬಹಳ ಶ್ರೇಷ್ಠ ಅದ. ಪುಣ್ಯಾತ್ಮರೇ ತಮಗೆಲ್ಲರಿಗೆ ಒಂದು ಸಣ್ಣ ಹುಡುಗಾಗಿ ಒಂದು ಮಾತನ್ನ ಹೇಳ್ತೀನಿ. ಹೌದು, ಈ ಮಾತು ತಾವೆಲ್ಲರೂ ಜೀವನದೊಳಗ ಯಾರೂ ಮರಿಬೇಡ್ರಿ. ಎಲ್ಲರೂ ಇದೊಂದು ಮಾತು ಅರು ಇಟ್ಕೊಂಡು ಹೋಗ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಅದ. ಹೌದು, ಏನು ಮಾತದಂತ ಕೇಳಿದ್ರ ಏನು ಮಾತಾದ್ರಿ ಸರ್? ಅದು ಮುಪ್ಪ ವಯಸ್ಸಾದ ಬಳಿಕ. ಹೌದು, ಮುಪ್ಪ ವಯಸ್ಸಾದ ಬಳಿಕ ಹಡದ ತಾಯಿ ತಂದಿಗೆ. ಹೌದು, ಹಡದ ತಾಯಿ ತಂದಿಗೆ ಹೊಟ್ಟೆ ತುಂಬಾ ಅನ್ನ ಹಾಕಿ ಜೋಪಾನ ಮಾಡ್ರಿ ಅಂತ ಹೇಳಿ ನನ್ನ ಮಾತದ ಪುಣ್ಯಾತ್ಮರ ತಾವೆಲ್ಲರೂ ಈ ಮಾತು ನಡೆಸ್ಕೊಂಡು ಹೋಗ್ಬೇಕು. ತಾವೆಲ್ಲರೂ ಈ ಮಾತ ಸರ ಏನಂದ್ರೆ ನೀವು ಮುಪ್ಪ ವಯಸ್ಸಾದ ಬಳಿಕ. ಹೌದು, ಹಡದ ತಾಯಿ ತಂದಿಗೆ ಹೊಟ್ಟೆ ತುಂಬಾ ಅನ್ನ ಹಾಕಿ ಜೋಪಾನ ಮಾಡಿ ಇದೊಂದು ಮಾತಾರು ಹಿಡಿಯತ್ತ ಹಂಗೆ ಹೇಳಿನಿ. ಸರ, ಹಡದ ತಾಯಿ ತಂದೆಗೆ ಹೊಟ್ಟೆ ತುಂಬಾ ಅನ್ನ ಹಾಕ್ತಿದ್ ನೀವ್ ಹೇಳ್ತ್ರಿ. ಹೇಳಿನಿ. ಈಗ 70-80 ವಯಸ್ಸು ಆಗ್ಯಾವ ತಾಯಿ ತಂದೆಗೆ ಹೋಗಿ ಒಂದು ಮೂಲೆ ಕೂತಾವ. ಅವು ಹೊಟ್ಟೆ ತುಂಬಾ ಅನ್ನ ಹಾಕಿರ ಫಲವತ್ನ ಆತೀನಿ. ಮತ್ತೆ ಯಾರಿಗೆ ಹಾಕತ್ ಮಾಡಿದ್ರಿ? ಹೆಣ್ತಿಗೆ ಹಾಕಿರ ಬಾಳ ಪುಣ್ಯ ಬರ್ತಾರ. ಸಣ್ಣಕ್ಕೆಲ್ಲ ಹೆಣ್ತಿ ಹುಚ್ಚಡಿ ಕಾಲಿ ಆಯ್ ಕೂತಾಳ ನೋಡ. ಆಯ್ ಅನ್ನತಾಳ. ಏನಂತಾಳ್ರಿಪ್ಪ? ತಾಯಿ ತಂದಿಗೆ ಊಟ ಹಾಕಲ್ಲ, ಹೆಣ್ತಿ ಊಟ ಹಾಕತ್ತಲ್ಲ. ನನ್ನ ಹೆಂಡತಿ ಇದು ಕಾರ್ಯಕ್ರಮ ಮುಗಿಯ ತಳ ಕಳ್ಸತ್ತ ಆರತಿ ಮಾಡ್ತಾರ. ಆರ್ತಿ ರೀ. ಇದ್ರಾಗ ಉತ್ಸಾಹ ಜಗತ್ತದೊಳಗ ತಾಯಿಕಿತ ಬಂಧು ಇಲ್ಲ, ಉಪ್ಪಿನಕಿತ ರುಚಿ ಇಲ್ಲ. ಜಗತ್ತದಾಗ ತಾಯಿಕಿತ ದೊಡ್ಡವರು ಯಾರು ಇಲ್ಲ ಅಂತ ಹೇಳ್ಯಾರ. ಅವರು ಹೇಳ್ಯಾರಿಪ್ಪ ಮಾತ. ನಮಗ ನಿಮಗ ಪುಣ್ಯಾತ್ಮರ ನಮ್ಮ ತಾಯಿ ಹೆಂಗ ಜ್ವಾಕಿ ಮಾಡ್ಯಾಳ ಅಂತ ಕೇಳಿದ್ರ ಹೆಂಗ್ ಮಾಡ್ಯಾರಿ ಸರ? ಗಂಗಾಳದಾಗ ಹಾಲನ್ನು ಹಾಕೊಂಡು ತಾಯಿ ಮಗನಿಗೆ ಊಟ ಮಾಡ್ಸಾಕ ಬೆನ್ನ ಹತ್ತಾಳ. ಹೌದು, ಗಂಗಾಳದಾಗ ಹಾಲನ್ನು ಹಾಕೊಂಡ ತಾಯಿ ಮಗನಿಗೆ ಊಟ ಮಾಡ್ಸಾಕ ಬೆನ್ನ ಹತ್ತಾಕರ ಸಣ್ಣ ಮಗ ನಾವ್ ಅಲ್ಲಿ ಊಟ ನಾವ್ ಅಲ್ಲಿ ಎತ್ತದ. ಹೌದು, ಅವಾಗ ತಾಯಿ ಎತ್ತಾಳ. ಏನತ್ರಿ ಸರ? ಮಗ ನೀವ್ ಊಟ ಮಾಡ್ಲಿಕ್ಕಂದ್ರ ನಾ ಬೆಕ್ಕಿಗೆ ಹಾಕ್ತೀನೋ. ಹೌದು, ನೀವ್ ಊಟ ಮಾಡ್ಲಿಕ್ಕಂದ್ರ ನಾಯಿಗೆ ಹಾಕ್ತೀನೋ. ನೀವ್ ಉಳ್ಲಿಕ್ಕಂದ್ರ ನಾನೇ ಉಣ್ತೀನಿ ಅಂತ
ಬಾಯಾಗ ತಾಯಿ ಇಟ್ಕೊಂಡಾಗ ಮಾಡ್ತಾರೆ, ತಾಯಿ ಬಾಯಾಗ ತುತ್ತ ಇಟ್ಕೊಂಡಿಲ್ಲ. ಹೌದು ಹೌದು, ತಾಯಿ ಉಂಡಿಲ್ಲ ತುತ್ತ. ತಾಯಿ ಗಂಗಾಳದ ಅನ್ನ ತಗೊಂಡ ಬಾಯಾಗ ಇಟ್ಕೊಳಕರ ಕೂಸತ್ತದ. ಏನಂತಂದ್ರಿಪ್ಪ? ಯಾವಾಗ ನನ್ನ ತಾಯಿಯನ್ನ ಬಾಯಾಗ ಇಟ್ಕೊಂಡಿದ್ದೀನಿ ತಿತ್ತಾಳ ಅಂತೇಳಿ ನಾನು ಉಣ್ತಿನ ತಿಳ್ಕೊಂಡು ಕೂಸು ಬಾಯಿ ತರಕರ ಕೂಸಿನ ಬಾಯಾಗ ತಾಯಿ ಅನ್ನ ಹಾಕ್ಯಾಳ. ಪುಣ್ಯಾತ್ಮರೇ, ಕೂಸಿನ ಬಾಯಾಗ ತಾಯಿ ಅನ್ನ ಹಾಕಿ ಜ್ವಾಕಿ ಮಾಡ್ಯಾಳ. ಹೌದು ಹೌದು, ನಮ್ಮ ತಂದೆ ನಮ್ಮನ್ನ ಹೆಂಗ ಜ್ವಾಕಿ ಮಾಡ್ಯಾನ? ಹೆಂಗ್ ಮಾಡ್ಯಾನ್ರಿ ಸರ? ಅಕ್ಕಲಕೋಟೆ ಬಜಾರಕ್ಕೆ ತಂದೆ ಹೊಂಟು ನಿಂತ. ಹೌದು, 6-7 ವರ್ಷದ ಸಣ್ಣ ಮಗ. ಫಸ್ಟ್ ಹಾರಿ ಬಂದ ತಂದೆ ಕಿರುಬ ಹಿಡಿದ ತಾನ. ಏನಂತಾನ್ರಿ ಸರ? ಯಪ್ಪಾ, ನಾನು ನಿನ್ನ ಗಂಡ ಹತ್ತಿ ಅಕ್ಕಲಕೋಟೆ ಬಜಾರಕ್ಕೆ ಬರ್ತೀನೋ ಅಂದ. ಹೌದು, ಅವಾಗ ತಂದೆ ಹೇಳ್ತಾನ ಮಗನಿಗೆ. ಏನಂತ ಹೇಳ್ತಾನ್ರಿಪ್ಪ? ಏ ಮಗ, ಕೆಟ್ಟ ಬಿಸಿಲದು. ಹೌದು, ನಿನ್ನ ಕಾಲು ಸುಟ್ಟ ಕಾಲಿಗೆ ಗುಳ್ಳಿ ಬರ್ತಾವ ಮಗ, ನನ್ನ ಗಂಡ ಹತ್ತಿ ನೀ ಬರಬೇಡು. ಹಾ ನೀ ಏನ್ ಬೇಡ್ತಿ ಬೇಡು. ಬೇಡು ಬೇಡಿದ್ದೆ ನಾ ನಿನಗೆ ತಂದು ಕೊಡ್ತೇನೆ ತಿಳ್ಕೊಂಡು ಮಗನ ಮನೆಯಾಗ ಬಿಟ್ಟು ತಂದೆ ಅಕ್ಕಲಕೋಟೆ ಬಜಾರಕ್ಕೆ ಹೋಗಿ ಮಗ ಏನು ಬೇಡ್ತಾನ ನೋಡಿ, ಬೇಡಿದ್ದೆ ತಂದು ಪುಣ್ಯಾತ್ಮನೆ ನಮಗ ನಿಮಗ ಬಾಯಂದ ತೆಗೆದು ಬಾಯಾಗ ಹಾಕಿ ನಮ್ಮ ತಂದೆ ಜ್ವಾಕಿ ಜತ್ತನ ಮಾಡ್ಯಾನ. 30 ವಯಸ್ಸು ಹಡದ ತಾಯಿ ತಂದಿಗೆ ಆಯ್ತು. 80-85 ವಯಸ್ಸು ತಾಯಿ ತಂದಿಗೆ ಆಯ್ತು. ಅವ್ರು ಎದ್ದು ಒಂದಾಕ್ ಹೋಲಾಕ್ ಬರೋದಿಲ್ಲ, ಎರಡಾಕ್ ಹೋಲಾಕ್ ಬರದಂತ ಟೈಮ್ ತಾಯಿ ತಂದೆ ಒದಿಗೆ ಬತ್ತಂದ್ರ ಮಕ್ಕಳಿದ್ದವ್ರು ಹೇಳ್ಬೇಕ. ಏನಂತ್ರಿಪ್ಪ? ತಾಯಿ ಮತ್ತು ತಂದೆ ನನ್ನ ಸಂಸಾರಕ್ಕಾಗಿ ನನ್ನ ಪ್ರಪಂಚಕ್ಕಾಗಿ ನೀವು ರಗಡ ದುಡಿದಿರಿ. ಇನ್ನು ಮ್ಯಾಲ ನೀವು ದುಡಿದಿ ಬೇಡ ದುಡಿದ ಇನ್ನ ಮ್ಯಾಗ ನೀವು ಏನ್ ಬೇಡ್ತೀರಿ ಬೇಡ್ರಿ. ಬೇಡಿದ್ದೆ ನಾ ತಂದು ಕೊಡ್ತೇನೆ ತಿಳ್ಕೊಂಡ. ಹೌದು, 30 ವಯಸ್ಸಾದ ಬಳಿಕ ಹಡದ ತಾಯಿ ತಂದಿನ ಮನಿ ಒಳಗೆ ಬಿಟ್ಟು ಆ ತಾಯಿ ತಂದೆ ಏನ್ ಬೇಡ್ತಾರ ನೋಡು, ಬೇಡಿದ್ದೆ ತಂದು. ಹೌದು, ಬಾಯಂದು ತೆಗೆದು ಬಾಯಾಗ ಹಾಕಿ ಯಾವ ಮಕ್ಕಳು ಜ್ವಾಕಿ ಮಾಡ್ತಾವ ನೋಡು, ಅವರ ತಾಯಿ ಮಕ್ಕಳು ಇರ್ಲಿಕ್ಕೆ ನಾಯಿಕಿತ ಕಡಿ ಮಕ್ಕಳು ತಲೆ ಶಾಸ್ತ್ರ ಹೇಳ್ತಾರೆ. ಎಲ್ಲರಿಗೂ ಮಾತಾಡ್ತಿರ್ಬೇಕು. ಹೌದು ಹೌದು, ನೆನಪಿರ್ಬೇಕು ಮಾತಾ. ಎಲ್ಲರಿಗೂ ಈ ಮಾತಾ ಅರ್ಥ ಆಗಂಗಲ್ರಿಪ್ಪ. ಅರಿವು ಇರಬೇಕು. ಹೌದು, ಅರಿವು ಇರ್ಬೇಕ. ನಮ್ಮ ಚಂದ್ರು ಮಾಸ್ತರ್ ಮಾತಾಡೋ ಮಾತು ಹೆಂಗಾಗ್ಯದ ಗುರುತೇನು? ಹೆಂಗಾಗ್ಯದ್ರಿ ಸರ? ಚಂದ್ರು ಮಾಸ್ತರ್ ಮಾತಾಡೋ ಮಾತ ಬೂದ್ಯಾಗ ಸೂರ್ಯನ ಹುಡುಕಾಡ್ದಂಗ ಆಗ್ತದ. ಅವ್ರ ಕಡೆ ಬರ ಬೂದ್ಯಾಗ ಸೂರ್ಯ ಅದ್ಯಾಂಗ ಹುಡುಕ್ಯಾಡೋದು ಸರ? ಬೂದ್ಯಾಗ ಸೂರ್ಯನ ಹುಡುಕಾಡೋದು ಹೆಂಗತ್ತ ಕೇಳಿದ್ರ ಕರ್ನಾಟಕದವ ಮಹಾರಾಷ್ಟ್ರದಾಗ ಹೆಣ್ಣು ತಗೊಂಡಿದ್ದ ಲಗ್ನಕ್ಕೆ. ಮಹಾರಾಷ್ಟ್ರದ ಹೆಣ್ಣು ತೆಗೆದು ಲಗ್ನ ಮಾಡಿದ್ರು. ಹೌದು, ಇದು ಸೂರ್ಯನ ಬಿಟ್ಟ ಕತ್ತಲ ಮಾರಿನ ನೋಡಿದ್ರಿ ಆಸಾಮಿ. ಸೂರ್ಯನ ಬಿಟ್ಟ ಕತ್ತಲ ಮಾರಿನ ಇವನಿಗೆ ಗುರುತಿಲ್ಲ. ಸೂರ್ಯ ಹೊಟ್ಟಿಂದ ಹೇಳೋದು ಸೂರ್ಯ ಮುಳುಗುದ್ರಾಗ ಹೊಳ್ಳಿ ಮಕ್ಕೊಂದು ಹಚ್ಕೊಂಡು ಊಟ ಮಾಡಿ ಹಚ್ಕೊಂಡು ಮನ್ಕೊಳವ. ಫಸ್ಟಾಗಿ ಹೆಂಡತಿ ಮನೆಗೆ ತಯಾರಾಗಿ ನಿಂತ ಮನ್ಯಾಗ ತಾಯಿ ತಂದೆ ಹೇಳಿದ್ರು. ಏನಂತ್ರಿ ಮಗನಿಗೆ ಹೇಳಿದ್ರು? ತಮ್ಮ ಸೂರ್ಯ ಹೊಂಟಿದ್ದಿ ಹೇಳ್ತಿದ್ದಿ, ಸೂರ್ಯ ಮುಳುಗುದ್ರಾಗ ನೀ ಮನ್ಕೋತಿದ್ದಿ. ಹೌದು, ಕರೆ ಇಲ್ದರೆ ನಿನ್ನ ಹೆಂಡತಿ ಮನೆಗೆ ಹೊಂಟಿದಿ. ಅಲ್ಲಿ ಎಲ್ಲಾ ಬೀಗರ ಮನಿ ಒಳಗ್ ಹೋಗಿ ಹೌದು ಹೊತ್ತು ಮುಳುಗುದ್ರಾಗ ನೀವ್ ಮಕ್ಕೋಬೇಡಪ್ಪ, ಅವ್ರು ಯಾವಾಗ ಊಟ ಮಾಡ್ತಾರ ನೋಡಿ ಅವ್ರ ಕೂಡ ಊಟ ಮಾಡಿ ನೀನು ಮನ್ಕೋತ್ ಮನ್ಯಾಗ ತಾಯಿ ತಂದೆ ಹೇಳಿ ಕಳಿಸಿದ್ರು. ಇದು ಭಕ್ತರಿಗೆ ರೇಖಿ. ಹೌದು, ಮನೆ ಹೋಗಕ್ಕೆ ಮನಿ ಹೋಗಲಾಕ ಬಂದ. ತಾಯಮ್ಮ 5-5:30 ಎಳೆ ಸಡ್ಲಕತ್ತು ಇವನಿಗೆ ನಿದ್ದಿ ಬತ್ತು. ರೂಢಣೆ ಅದಲ್ಲ ಅವಾಗ, ಸಣ್ಣಗೆ ಜಗಲಕತ್ತು. ಇವ ನಿದ್ದೆ ಬರ್ತದ ತಿಳ್ಕೊಂಡು ಓಣ್ಯಾಗ ಅಡ್ಡಾಡಕ್ ಚಾಲು ಮಾಡಿದ್ರಿ. ಹೌದು, ಅಕಾಡೆಮಿ ಓಣ್ಯಾಗ ಆ ಓಣಿಗೆ ಈ ಓಣಿಗೆ ಅಡ್ಡಾಡಕತ್ತ. ಅವ್ರ ರಾತ್ರಿ ದೊಡ್ಡ ಸೀರೆ ಉಟ್ಕೊಂಡು ಏನಂತಾರಿಪ್ಪ, ಒಂದೊಂದು ಹಳೆಯಾರು ಬಂದಿರ್ತಾವು. ಬಂದು ಮನಿಗೆ ಹೋಗ್ಕೊ ಅಂದ್ರೆ ಹೊರಗೆ ಬರುದಿಲ್ಲ. ಹೌದು, ಹೊರಗೆ ಬರುದಿಲ್ಲ. ನಮ್ಮ ಹಳೆ ನೋಡಿ ಎಷ್ಟು ಶಾಲೆ ಅದನ್ನ ಹೆಂಗ ಓಣಿ ಎಲ್ಲ ಊರು ಹೆಂಗ ಮಂದಿ ವಹಿವಾಟು ಮಾಡ್ಕೋತಾರ. ಆಕೆ ದೊಡ್ಡ ಸೀರೆ ಉಟ್ಕೊಂಡು ಆಕೆ ಅಡ್ಡಾಡ್ಲಾತು. ಆರ್ತಿ ಪಬ್ಲಿಕ್ ಮಾಡಕತ್ಲು. ಇನ್ನು ಹಳೆ ಬಂದಾನ ತೇಳ ಅವ್ರಿಗೆ ಜೀವಕ್ಕೆ ಬೇಡದಾಗ ಹಾಲ ಹುಗ್ಗಿ ಸಕ್ರಿ ಏನ್ ಜೀವಕ್ಕೆ ಬೇಡದ ಊಟ ಎಲ್ಲ ತಯಾರು ಮಾಡಿದ್ಲು. ಹಿಂಗ್ ಮಾಡಿ ಕತ್ತಲಿಕ್ಕೆ ಬಿತ್ರಿ ಟೈಮ್. ಹೌದು, ಕತ್ತಲಿಕ್ಕೆ ಬಿತ್ತು. ರಾತ್ರಿ 9 ಸುಮಾರ ಊಟ ಮಾಡ್ಲಕ್ಕ ಎಲ್ಲಾರು ತಯಾರಾದ್ರು. ಮುಂದೆ ತಂದ ಚಿಮಣಿ ಇಟ್ರು. ಅವಾಗ ಲೈಟ್ ಇದ್ದಿದ್ದಲ್ಲ, ಚಿಮಣಿ ಇಟ್ರು. ಇದು ಚಿಮಣಿದ ಮುಖಾನಿ ಇದು ನೋಡಿದಿಲ್ರಿ ಆಸಾಮಿ. ಹೌದು, ಅವ್ರ ಅತ್ತಿಗೆ ಯಾರು ಕೇಳ್ತಾನ? ಏನಂತ ಕೇಳ್ತಾನ್ರಿ ಹಳೆಯ? ಅತ್ತಿ ತಂದಿಟ್ಟಿಲ್ಲ ಈ ಬೆಳಗ್ಗೆ ಅದ್ರದ್ದು ಕೇಳಿವ. ಅವಾಗ ಮಾವ ಶಾಣೆ ಇದ್ದ ಮಹಾರಾಷ್ಟ್ರದವ್ ಕೇಳ್ದವ. ಬಹಳ ಶಾಣೆ ಇರ್ತಾನ ಮಾವ. ಏ ತಮ್ಮ ಇದನ್ನ ನೋಡಿಲ್ಲ ಯಾರು ನೀ ಅಂದವ. ಹಳೆಯಾಗ ಇದು ಕರ್ನಾಟಕದ ಹಳೆ ಇದೇನಲ್ಲಕತ್ರಿ. ಏನಂತಾನ್ರಿಪ್ಪ? ಖರೆ ಮಾಮ, ನಾ ಸೂರ್ಯನ ಬೆಳಕು ಬಿಟ್ಟು ಮತ್ತನ ಬೆಳಕೆ ನಾ ನೋಡಿಲ್ಲ. ಇದು ಇವತ್ತು ಫಸ್ಟ್ ನೋಡಿನಂದ. ಹೌದು, ಮಹಾರಾಷ್ಟ್ರ ಮಾಮ ಜವಾದಿ ಬಾಳಿತೀವ. ಯಾನಂದ್ರಿ? ಏನಂತಾನ್ರಿಪ್ಪ? ಏ ಹಳೆದಾರು, ನೀ ಯಾನು ಸೂರ್ಯನ ನೋಡಿದ್ ನೋಡು, ಅದ್ರ ಮರಿನೇ ಇದು ಅದಂದವ. ಸೂರ್ಯನ ಮರಿನೇ ಇದು ಅದಂದ. ಇದಕ್ಕೆ ಚಿಂತತ್ರಿ. ಹೌದು, ಏನಂತ? ನಮ್ಮೂರಾಗನೇ ಸೂರ್ಯನ ಮರಿ ಇಲ್ಲ, ಹೆಂಗಾರ ಮಾಡಿ ರಾತ್ರಿ ಸೂರ್ಯನ ಮರಿ ಎತ್ತಿ ಬಿಡಿಬೇಕಂತೀವ. ಹೌದು, ಎತ್ತೊಂದು ಒಯ್ಬೇಕಿದ್ರಿ ಕರ್ನಾಟಕ. ಈ ಸೂರ್ಯನ ಮರಿ ಎತ್ತಿ ಬಡಿಬೇಕಂತ ಹೇಳಿ ರಾತ್ರಿ ಎಲ್ಲಾರು ಊಟ ಮಾಡಿ ಮನ್ಕೊಂಡ್ರು.
ಹೌದು. ಸೂರ್ಯನ ಮರಿ ಸಣ್ಣಗೆ ಹತ್ತಿ ಚಲೋ ಉರಿಲಕತ್ತಿತ್ರಿ ಅದು. ಹಾ ಹಾ ಇದು ಸೂರ್ಯನ ಮರಿ ಹಿಡ್ಕೊಂಡ ಹೌದು. ಅದಕ್ಕ ದೋತ್ರ ಚಾಳಿ ಅದಕ್ಕೆ ಆರ್ಲಂಗ್ ತಗೊಂಡ್ ಹೋಗಿ ಮಾವನ ಹೊಲ್ದಾಗ 6 ಮಾರಿ ಬಣಿ ಮಿತ್ರ ಹೋಗಿ ಬಣಿಮ್ಯಾಗ ಸೂರ್ಯನ ಮರಿ ಇಟ್ರಿ. ಗೊಂಜಾಳ ಬಣ್ಮ್ಯಾಗಿಟ್ಟ ಗೊಂಜಾಳದಲ್ಲಿ ಇಲ್ಲಿ ಬೇಕಾದ್ರೆ ಜೋಳದಲ್ಲಿ ಜೋಳದರಿ ಇರ್ಲಿ ಒಯ್ದು ಬಣಿಮ್ಯಾಗ ಸೂರ್ಯನ ಮರಿ ಇಟ್ರಿ. ಹಾ ಹಾ ದಗ ದಗ ಉರಿಲಕತ್ತು. ಇದು ಕಾಬರಿಗೆ ಬಿದ್ದು ಯಾವತ್ತದ ಇದು ಏನಂತಾನ್ರಿಪ್ಪ ಇಂತ ದೊಡ್ಡ ಮರಿ ಮುಂಜಾನೆ ನಾ ಹೆಂಗ್ ಒಯ್ದತ್ತೇಳಿ ಕೌದಿ ಹೊಚ್ಕೊಂಡು ಮಕ್ಕೋತ್ರಿ. ತುಂಬಾ ಮಂದಿ ಕ್ವಾಡ್ಲಿ ಬಡಿಗೆ ನೀರ ತಗೊಂಡು ಬಂದು ಎಲ್ಲ ಉಗಿದು ಆರಿಸ್ತಾರೆ. ಏನ್ ಮಾಡಿದ್ರು ಆರ್ಲಾಕ ತಯಾರಿಲ್ಲ. ಸಾಧ್ಯನೇ ಇಲ್ಲ ಅದಂಗ ಓಡ್ತದ. ಮುಂಜಾನೆ 9:10ಕ್ಕ ಆಸಾಮ್ ಎದ್ದತ್ರಿ. ಹಾ ಹಾ ಆಸಾಮ್ ಎದ್ದತ್ತು ಎಲ್ಲ ಬೂದಾಗಿತ್ತು. ಮಕ್ಕೊಂಡಿ ಸುಮ್ಮಕ್ಕಿಲ್ಲ ಹೊಚ್ಕೊಂಡು ಇದು ಮಕ್ಕೋಳಿಲ್ರಿ. ಹಾ ಹಾ ಮನಿ ಮುಂದ ಒಂದು ಬ್ಯಾಕಡಿಗೆ ಬಿದ್ದಿತ್ತು ಮಾವನ ಮನಿ ಮುಂದ. ಹಾ ಹಾ ಆ ಬ್ಯಾಕಡಿಗೆ ತಗೊಂಡ್ ಹೋಗಿ ಬೂದ್ಯಾಕ ಹೇಳ್ಸಕತ್ರಿ ಇದು. ಹಾ ಹಾ ಬೂದ್ಯಾ ಕೈ ಆಡ್ಸಕತ್ತ. ಅವಾಗ ಅವ್ರ ಅತ್ತಿ ಕೇಳ್ತಾಳ, ಏನಂತ್ರಿಪ್ಪ? ಏ ತಮ್ಮ ಅಲ್ಲೇನು ಬೂದ್ಯಾಕ ಹೇಳ್ಸಕತ್ತಿದ್ವು ಅಂದಳು. ಹಾ ಹಾ ಅತ್ತಿ ಚಂಜನಾಗ ಮಾಮ ತೋರ್ಸಿದ್ರು ಸೂರ್ಯ ಮರಿ ಇಲ್ಲಿ ಇಟ್ಟಿನ. ಹಾ 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 ಹಂಗ ಆಲಕತ್ತದ ಅತ್ತ. ಚಂದ್ರು ಮಾಸ್ತರ ಹುಡುಗ ಬಾಡ್ರಿ ಬೂದ್ಯಾಗ. ಇದು ಸೂರ್ಯನ ಮರಿ. ಹಾ ಹಾ ಬಣಿಮ್ಯಾಗಿಟ್ರೆ ಬಣಿಮಿ ಸುಡ್ತದ. ಅರುವರಿ ಬೇಕು ಇಲ್ಲಿ ಬೇಕಲ್ಲಾರು ಹಿಂಗ್ಯಾ ಕತ್ತ ಮರವಿ ಬೀಳುದು. ಎಷ್ಟು ಮರವಿ ಬೀಳುದ? ಇಟ್ಟು ಮರವಿ ಬಿದ್ದು ಹೋಗಿ ಬಣಿಮ್ಯಾಗ ಸೂರ್ಯನ ಮರಿಗೆ ಇಟ್ಟು ಬಣಿಮಿ ಸುಟ್ಟಿದೆಪ್ಪ. ಹಾ ಹಾ ಜಗತ್ತಿನೊಳಗ ಅರು ಬೇಕ. ಅರು ಬೇಕ. ಅರು ಇಲ್ಲಾರ್ದೆ ಒಂದು ಹುಲ್ಲ ಕಟ್ಟಿನೂ ಅಳಿಗಾಡ್ಲಕ್ ಸಾಧ್ಯ ಇಲ್ಲ. ಅಳಿಗಾಡ್ಲಾಕ ಸಾಧ್ಯನೇ ಇಲ್ಲ. ಹಾ ಹಾ ಇನ್ನ ಈಗ ಒಂದು ಪದ್ಯ ಹಾಡಿದ್ರೆ ಇದು ಒಂದೇ ಮಾತು ನೀವು ಹೊತ್ತು ಮುಳುಗುದ್ರಾಗ ಬಿಡಿಸಿ ಬಿಡ್ರಿ. ಈ ಸಭಾ ತಾಳಿ ಹೊಡಿತಪ್ಪ ಅಂತಂದ್ರೆ ನೀನೇ ಜಗತ್ತದಾಗ ಹಾ ಹಾ ಮರವೇ ಶ್ರೇಷ್ಠ ಅಂತೇಳಿ ಆ ದೈವದ ಕೂಡ ಕೂಡಿ ನಾನು ನಿನಗೆ ತಾಳಿ ಹೊಡೆದು ಹೋಗ್ತೀನಿ. ಹಂಗೆ ನಾ ಹೋಗುದಿಲ್ಲ. ಇನ್ನೇಗ ನೀವು ಏನು ಪದ್ಯ ಹಾಡಿದ್ರಿ? ಏನಂತ ಹಾಡ್ಯಾರಿ ಸರ್ ಪದ್ಯ? ಜಬಗೊಂಡಗೌಡ ಮತ್ತು ಕನಬಾಯಿಗೆ. ಹಾ ಹಾ ಜಬಗೊಂಡಗೌಡ ಮತ್ತು ಕನಬಾಯಿಗೆ ಮಕ್ಕಳಿದ್ದಿದ್ದಿಲ್ಲ. ಹಾ ಹಾ 12 ವರ್ಷ ಆಯ್ತು. 12 ವರ್ಷ ಆಯ್ತು ಲಗ್ನ ಆಗಿ ಮಕ್ಕಳಿದ್ದಿದ್ದಿಲ್ಲ. ಹುಟ್ಟು ಬಂಚಿ ಜಗತ್ತದೊಳಗೆ ನಿಂದೆದು ಮಾತಾಡಿ ಹಾ ಹಾ ಈ ಜೀವನ ಬಿಟ್ಟರೆ ಏನು ಮಾಡೋಣ ಅಂತ ಹೇಳಿ ಗಂಡ ಹೆಂಡತಿ ನಿರ್ಧಾರ ಮಾಡಿ ವಿಷ ಕುಡಿಲಾಕ ತಯಾರಾದ್ರು. ಹೌದು, ಗಂಡ ಹೆಂಡತಿ ನಿರ್ಧಾರ ಮಾಡಿ ವಿಷ ಕುಡಿಲಾಕ ತಯಾರಾದ್ರು. ಹಾ. ಮುಮ್ಮೆಟ್ಟಿ ಕುಡ್ದಾಗಿರ್ತಕ್ಕಂತ ಮುತ್ಯ ಮೋಕ್ಷದ ಅರುವಾಯ್ತು. ಹೌದು, ನಿಮ್ಮ ಬಾಯಿಲೆ ನೀವೇ ಹೇಳಿರಿದ ಮಾತಾ ನೀವು ಹಾಡಿದ ಪದ್ಯ ಇದು. ಹಾ ಹಾ ಮುಮ್ಮೆಟ್ಟಿ ಕುಡ್ದಾಗಿರ್ತಕ್ಕಂತ ಮುತ್ಯ ಮೋಕ್ಷದ ಅರುವಾಗಿ ದೇವಲೋಕದ ಕೊರವಂಜಿಯನ್ನು ಕಳಿಸಿ ಹೌದು ಕೊಟ್ಟು ಜಬಗೊಂಡಗೌಡ ಕನಬಾಯಿ ಮನೆಗೆ ಕಳಿಸಿ ಅವ್ರನ್ನ ಅರುವು ಮಾಡಿ ಮುಮ್ಮೆಟ್ಟಿ ಗುಡ್ಡಕ್ಕೆ ಕಳಿಸತ್ತ ಹೇಳಿರಿ. ಹಾ ಏನಾಗಿ ನೀವು ಪದ್ಯ ಹಾಡಿರಿ ದಿನ ನೋಡಿ. ಪರಶು ಮಾಸ್ತರ ಇದು ಮದಗೊಂಡ ಮುತ್ಯ ಬರೆದಿದ್ದ ಸಾಹಿತ್ಯ ಸುಳ್ಳದ. ಹಾ ಹಾ ಅವರು ಅರು ಹೇಳಿ ಹೌದು ಅರುದಿಂದ ಮೋಕ್ಷದ ಮುತ್ಯಾಲಿಗೆ ಕಳಿಸಿಲ್ಲ. ಹಾ ಮರುದಿಂದ ಕಳಿಸ್ಯಾನ ಅಂತ ಹೇಳಿ ಈ ಸಭಾದಾಗ ಸಿದ್ಧ ಮಾಡಿ ಆರ್ತಿ ನೀವ್ ಮಾಡ್ರಿ. ಹೌದಾ? ಇಲ್ಲ, ಜಗತ್ತದಾಗ ಅರುದಿಂದ ಮೋಕ್ಷದ ಮುತ್ಯ ಜಬಗೊಂಡಗೌಡ ಕನ್ನಬಾಯಿ ಬಲ್ಲಿ ಕೊರವಂಜಿ ದೇವಲೋಕದ ಕೊರವಿನ ಕಳಿಸ್ಯಾನ ಅಂತ ಹೇಳಿ ಸಭಾ ತಾಳಿ ಹೊಡೆದ್ರೆ ಮಂಗಳಾರತಿ. ಇವತ್ತು ಇವರಾಗ ಮಾಡ್ತೀರಿ ಪುಣ್ಯಾತ್ಮರ ಮಂಗಳಾರತಿ. ಹೌದಾ? ಹೌದಾ? ಸುಮ್ಮ ಇಬ್ರು ಕೂಡಿ ಆ ಮಾಸ್ತರ್ ತಗೊಂಡ್ ಬಂದಾರ್ರಿ ಅವ್ರು. ಹಾ ಹಾ ಹೇಳಿದ್ರು ಅವ್ರು ಏನಂತ್ರಿಪ್ಪ? 4 ವರ್ಷದ ಹಿಂದ ಹಾ ಇದೇ ಪುಣ್ಯ ಭೂಮಿಗೆ ನಮ್ಮ ಪಿರು ಮಾಸ್ತರ್ ಬಂದಿದ್ರು. ಹೌದು, ಅವ್ರಿಗೆ ಕನ್ನಡ ಶಾಲಿ ನೌಕರಿ ಬತ್ತತ್ರಿ. ಹಾ ಹಾ ಕನ್ನಡ ಶಾಲಿ ನೌಕರಿ ಬಂದು 4 ವರ್ಷ ಆಗಿತ್ತು. ಹೌದು, ಹೊಳ್ಳಿ ಇವತ್ತು ಕೇಳೋಣ ಇಲ್ಲೇ ಊರಾಗ ಇದೀನಿ ಅಂದ್ರು. ಹಾ ಹಾ ಸರ್ ಇವತ್ತೊಂದಿನ ಸೇವಾ ಮಾಡಕ್ ಬರ್ರಿ ಅಂತೇಳಿ ಅವ್ರು ಕರ್ಕೊಂಡು ಕನ್ನಡ ಶಾಲಿ ಮಾಸ್ತರ್ಗಳು ಕರ್ಕೊಂಡ್ ಇಂಥ ವೇದಿಕೆ ಮೇಲೆ ಕೆಲಸ ನಡೀತದ್ರಿ ಸರ್. ಹಂಗೆ ನಡ್ತೇವ್ರಿಪ್ಪ. ಕನ್ನಡ ಶಾಲೆ ಮಾಸ್ತರ್ಗಳು ಅಲ್ಲಿ ಶಾಲೆಗೆ ಚೆಪ್ ಹಾಕುದು ಅವ್ರು. ಹೌದು, ಏನಂತ ಇಲ್ಲಿ ನಡೀದಿಲ್ಲ. ಹಾ ಹಾ ಇಲ್ಲಿ ಎಲ್ಲಾ ಕೇಳೋರು ದೊಡ್ಡವ್ರದಾರ, ನಾವು ಹಾಡೋರು ಸಣ್ಣವ್ರದೀವು. ಅದೇವು ನಮ್ಮ ಎದುರಿ ಕೂತವ್ರು ದೊಡ್ಡವ್ರದಾರ. ಎಲ್ಲ ತಿಳುವಳಿಕೆಯವ್ರದಾರ. ಕನ್ನಡ ಶಾಲೆಗ ಮಾಸ್ತರ್ ಪಾಠ ಹೇಳ್ತಿದ್ರಿ ಹುಡುಗರಿಗೆ. ಆ ಮಾಸ್ತರ್ ಇವತ್ತು ಇಲ್ಲಿ ಬಂದಾನ. ಹಾ ಹುಡುಗರಿಗೆ ಮಾಸ್ತರ್ ಪಾಠ ಹೇಳ್ತಿದ್ದ. ಹಾ ಹಾ ಹೆಂಗ್ ಹೇಳ್ತಿದ್ರಿ ಪಾಠ? ಏನಂತ ಹೇಳ್ತೀವಿ ಸರ? ಹುಡುಗರಿಗೆ ಎಲ್ಲ ಪಾಠ ಹೇಳಿ ಮಧ್ಯಾಹ್ನ ಸಾಲಿ ಊಟಕ್ಕೆ ಬಿಡ್ತದ ನೋಡ್ರಿ. ಹಾ ಊಟ ಗೀಟ ಮಾಡಿ ಬಂದು ಹೌದು ಅಂಗಿ ಕಳೆದ ಗೂಟಕ್ಕೆ ಹಾಕಿ ಟೇಬಲ್ ಮೇಲೆ ಬರೆ ಮೇಲೆ ಹಂಗಾದ ಜನ ಮನಗವಾದ ಉಳನಿ ಬಿದ್ದಿತ್ರಿ ಮಾಸ್ತಾರ. ಶಿಸ್ತಾಗಿ ಹೊಡೆದ್ ಬರ ಊಟ ಬಾಗಲ ಮುಂದಕ್ಕೆ ಮಾಡಿ ಎಲ್ಲಾ ಹುಡುಗರು ಒಳಗ. ಹಾ ಇವ ಟೇಬಲ್ ಮೇಲೆ ಹಂಗಾತ ಮನ್ಕೊಂಡಿದ್ದ. 6 ತಿಂಗಳ ಪರೀಕ್ಷೆಗೆ ಮ್ಯಾಲಿನ ಸಾಹಿಬ್ ಬಂದ್ರಿ. ಹೌದು, ಮ್ಯಾಲಿನ ಸಾಹಿಬ್ ಬಂದು ಎಕ್ದಮ್ ಕರ ಒತ್ತಿ ಬಿಟ್ಟ. ಹುಡುಗರೆಲ್ಲ ಗಾಬರಿ ಅದು. ಹಾ ಹಾ ನಮ್ಮ ಮಾಸ್ತಾರ ಸಿಕ್ಕೊಂಡ ಅಂದು ಸಾಹಿಬನ ಕೈಯಾಗ ಸಿಕ್ಕೊಂಡತ್ತ. ಸಾಹಿಬ್ರು ಬಂದ್ರು. ಸಾಹಿಬ್ ಸಾಲಿ ಚೀರ್ಲಕತ್ತು. ಹಾ ಹಾ ಇವ ಎದ್ರಿ ಮಾಸ್ತಾರ. ಎದ್ದು ಹಾಕ್ಬೇಕು ಮಾಸ್ತಾರ. ಏನ್ರಿಪ್ಪ? ಹುಚ್ಚರಿ ಹಂಗೆ ಚೀರಾಡ್ತೀರಿ ಅಂತ ಹುಡುಗರಿಗೆ. ಹಾ ಹಾ ಸಾಹಿಬ್ ಬರಲ್ಲಕ್ಕಲ್ಲ. ಬರ್ಲಿ. ಸಾಹಿಬ್ ಬಂದಂತ ನೀವು ಚೀರಾಡ್ಬೇಡ್ರಿ, ನೀವು ಸುಮ್ಕೊಂಡ್ರಿ. ಹಾ ಹಾ ಇದು ಕುಪ್ಪಸ ನೋಡ್ರಿ. ಹಾ ಹಾ ಇದು ಕುಪ್ಪಸ. ಹೌದು, ಇದು ಚಟಾರ. ಹಾ ಹುಡುಗರಿಗೆ ಅಭ್ಯಾಸ ಮಾಡಕ್ ಚಾಲು ಮಾಡತ್ರಿ ಅವ. ನೋಡ್ರಿಪ್ಪ. ಹಾ ಹಾ ಅವ ಸಾಹಿಬ್ ಬಂದದ್ದ ಏನಂತ್ರಿಪ್ಪ? ನನ್ನ
ಆವಿಷ್ಯ ಹೋಗ್ಲಕ್ ಬತ್ತು ನಂದು ರಿಟೈರ್ಮೆಂಟ್ ಆಗ್ಲಕ್ ಬತ್ತು ಮೇ ಮ್ಯಾಲಿನ ಅಂಗಿ ಕಳೆದು ಹುಡುಗರಿಗೆ ಅಭ್ಯಾಸ ಮಾಡು ಮಾಸ್ತರ್ ಎಲ್ಲರೂ ನೋಡಿದ್ರ ಚಂದ್ರು ಮಾಸ್ತರ್ ಮ್ಯಾಲೆ ಬಂದಿರ್ತಕ್ಕಂತ ಪೀರು ಮಾಸ್ತರ್ ನೋಡಿರೋದು ಇದನ್ನ ಅಲ್ಲಿ ಹೇಳ್ರಿಪ್ಪ ಇಲ್ಲಿ ಈ ಸಭಾದಾಗ ಹೇಳುದು ನಿಮ್ಮದು ಕೆಲಸ ಕೊಡಗಲ್ಲ ಕೊಡದ್ರ ಅಲ್ಲಿ ಸಣ್ಣ ಹುಡುಗರು ಇರ್ತಾವ ಜಟಾರ ಹೇಳ್ರಿ ಗಟಾರ ಹೇಳಿ ನಡೀತದ ಇಲ್ಲಿ ಎಲ್ಲಾ ಕೂತವ್ರು ತಿಳುವಳಿಕೆ ಬರದಾರ ಹಿರಿಯರು ಇಲ್ಲಿ ನಿಮ್ಮದು ಜಟಾರ ಗಟಾರ ನಡೆಯಂಗಿಲ್ಲ ಇಲ್ಲಿ ನಡೀದಿಲ್ಲ ಅದಕ್ಕೆ ಜಗತ್ತದೊಳಗ ಹೌದು ಅರು ಅನ್ನೋದು ಬಹಳ ಮುಖ್ಯ ಅದ ಈಗ ತಮ್ಗೆಲ್ಲರಿಗೆ ಒಂದು ಮಾತು ಹೇಳುದದ ಏನ್ರಿಪ್ಪ ಮಾತ ಮನ್ಯಾಗ ನಾವ್ ಏನ್ ತಿಳ್ಕೊಬೇಕ್ರಿ ಸರ್ ಇದು ಸಂಸಾರ ನಂದು ಇದು ಸಂಸಾರ ನಂದದನ್ನೋದು ಮನುಷ್ಯ ಅರಿವು ಬೇಕಲ್ವ ಊರಾಗ ದೇಖರೇಖೆ ಮಾಡ್ತಿರ್ತಾನ ಒಬ್ಬ ಊರಾಗ ದೇಖರೇಖೆ ಮಾಡೋ ಅರಿವು ಏನಿರ್ಬೇಕ ಹೌದು ಇದು ನನ್ನ ಊರ ಇದು ನನ್ನ ಊರ ಇಲ್ಲಿ ಏನಾರ ಮರ್ಯಾದೆ ಹೋಯ್ತಂದ್ರ ನಮ್ಮದೇ ಮರ್ಯಾದೆ ಹೋಗ್ತದ ಅನ್ನೋದು ಅರಿವು ಸೇರ್ಕರ್ತವನಿಗಿದ್ರೆ ಊರು ಚಂದ ಇರ್ತದ ಪುಣ್ಯಾತ್ಮರು ಇರ್ಲಿಕ್ಕಂದ್ರೆ ಊರು ಚಂದ ಇರ್ಲಕ್ಕ ಸಾಧ್ಯನೇ ಇಲ್ಲ ಯಾನ್ ಆತದ ಆಲ್ತವ ಊರ ಯಾನ್ ಆತದ ಅಂತೇಳಿ ಸುಮ್ಮ ಹೋಳ ಮಕ್ಕಳ ಮಾರ್ತಾಡ್ಯಾಡ್ದಂದ್ರೆ ನಿನ್ನ ಊರು ಚಂದ ಇರ್ಲಕ್ಕ ಸಾಧ್ಯನೇ ಇಲ್ಲ ಈಗ ಎಲ್ಲಾ ನಾವು ಬಂದೀವಿ ಸ್ಟೇಜಿಗೆ ಬಂದ ಕೂಡಲೇ 4 ಮಂದಿ ಕೂಡಿ ಹಿರಿಯರು ಆಗಿಂದಾಗ ಹಾಡಿ ಹಾಸಿ ಎಷ್ಟು ಮಂದಿ ಬರ್ತಾರೆ ಎಲ್ಲಾರು ಹಾಡಿ ಮೇಲೆ ಕುಂದಿರ್ಲಿ ಎಲ್ಲಾರು ಕೂತ ಕಾರ್ಯಕ್ರಮ ನೋಡಂತಕ್ಕಂಥದ್ದು ಅವರಲ್ಲಿ ಅರಿವಿತ್ತಂದಾಗಿ ಚಂದ ಹಾಡಿ ಹಾಸ್ಯಾರ ಎಲ್ಲರೂ ಇದ್ರ ಮೇಲೆ ಆನಂದಾಗಿ ಕೂತು ನೆರಹಳ್ಳಿನಿಂದ ಬಂದವ್ರು ಹೇಳ್ತಾರ ಏನಂತ ತಡವಳದಾಗ ಕಮಿಟಿ ಬಹಳ ಚಂದದು ಹೌದು ಬಹಳ ಜಾಗೃತಿಯಿಂದ ಕಾರ್ಯಕ್ರಮ ನಡೆಸ್ತಾರಂತ ಅವರು ಅರಿವು ಹಿಡಿದು ಮುಂದಿನ ಊರಾಗ ಹೇಳ್ತಾರ ಹೌದು ಜಗತ್ತದೊಳಗ ಅರಿವು ಬೇಕ ಅರಿವು ಇಲ್ಲಾರ್ದೆ ಒಂದು ಹುಲ್ಲ ಕಡ್ಡಿನೂ ಅಳಿಗಾಡಕ್ ಸಾಧ್ಯನೇ ಇಲ್ಲ ಇಲ್ಲೆಲ್ಲ ನನ್ನ ತಾಯಿ ಬೆಳಗ್ಗೆ ಕುಡಿಯದ ಯಾಕಂತ ಕೇಳಿದ್ರೆ ನಮಗ ಹೆಚ್ಚಿಗೆ ಹೇಳಾಕ ತುಸು ತ್ರಾಣ ಇವತ್ತು ಕಡಿಮೆ ಪುಣ್ಯಾತ್ಮರ ಇವತ್ತಿನ ದಿವಸ ಯಾಕ್ರಿಪ್ಪ ಯಾಕೆ ಕಡಿಮೆ ಆಗ್ಯದ ಇರ್ಲಿ ಅದನ್ನೇನು ಹೊಳಿ ಬಿಳಿ ಹೇಳಬಾರ್ದು ಯಾಕಂತ ಕೇಳಿದ್ರೆ ಅದನ್ನ ಮಾಡಿದ್ದು ಮಾಡ್ಲಾರ್ದಂಗ ಆಗತ್ತೆ ಹೇಳಿದೇವ ಅಂದ್ರ ನಾವು ಕಾರ್ಯಕ್ರಮ ಇವತ್ತಿನ ದಿವಸ ಸೇರ್ಕರ್ತ ನಮ್ ಕಡೆ ಶಿವರಾತ್ರಿ ಮಾಡ್ತಾರಂದ್ರೆ ಈ ಕಾರ್ಯಕ್ರಮ ನಾವು ಹಿಡಿತಿದ್ದಿಲ್ಲ ನಿಜವಾಗ್ಲೂ ಸುಳ್ಳಲ್ರಿ ಸುಳ್ಳಲ್ಲ ನಮ್ ಕಡೆ ಕಾರ್ಯಕ್ರಮ ನಿನ್ನೆ ಎಲ್ಲ ಕಡೆ ಶಿವರಾತ್ರಿ ಅದ ನಿನ್ನೆ ಶಿವರಾತ್ರಿ ತಿಳ್ಕೊಂಡು ಈ ಕಾರ್ಯಕ್ರಮ ನಾವು ಹಿಡಿದಿದ್ದೆವು ಹೌದು ಬಹುತೇಕ ಕಾರ್ಯಕ್ರಮ ಇವತ್ತು ಹಿಡಿದಿದ್ದೆವು ನಮ್ಮ ಊರಾಗ ಇವತ್ತೇ ಶಿವ ಹೌದು ಇವತ್ತೇ ಶಿವಗಾಗ ನಾವು ಮುಂಜಾನೆ ಎದ್ದಿಂದ ಜಳಕ ಮಾಡಿದ ಒಂದು ಹನಿ ನೀರನ್ನು ಬಾಯಿಗೆ ಹಾಕಿಲ್ಲ ಒಂದು ಅನ್ನದಗಳನ್ನು ಬಾಯಿಗೆ ಹಾಕಿಲ್ಲ ಬ್ರಹ್ಮ ವೇದಿಕೆ ಮೇಲೆ ಸುಳ್ಳಂತೂ ಹೇಳೋದಿಲ್ಲ ಅಂತ ಹೌದು ಇಲ್ಲಿ ಮಾತಾಡ್ಬೇಕಾದ್ರೆ ಎಕ್ದಮ್ ಗಂಟ್ಲ ಒಣಗಿ ಹೋಗ್ಲಾಕತ್ತದ ಒಂದೇ ಸಂದ ಆಡ್ಬೇಕಾದ್ರೆ ಒಂದು ಕೊಡ ನೀರು ಕುಡಿತಿದ್ರಿ ನೀವು ಎಲ್ಲ ಹಾಡೋರ್ಗೆ ಗುರುತಿರ್ತದ ಎಷ್ಟೋ ಮಂದಿ ಕೂತು ಕೇಳೋರ್ಗಿನು ಗೊತ್ತಿರ್ತದ ಗಜ್ಜಿಗೊಮ್ಮೆ ನೀರು ಬಾಯಾಗ ಕುಡಿದ್ರೆ ಬಾಯ ಆರಿ ಹೋಗ್ತತಿ ಹೌದು ಆದ್ರ ಭಗವಂತನ ಶಿವ ಭಂಡಾರ ಹಿಡಿದೇವ ಅಂದ್ರೆ ಇದಕ್ಕ ಸುಳ್ಳು ಮಾಡ್ಬಾರ್ದು ತಿಳ್ಕೊಂಡು ಇಲ್ಲಿ ಬಂದಿದ್ದಾಗ್ಯದ ಇವ ಬಹಳ ಮಾತಾಡುದಿಲ್ಲ ಹೌದು ನಿಮಗೊಂದೆಲ್ಲ ಹೆಣ್ಣು ಮಕ್ಕಳು ಅದ್ರ ಇಲ್ಲಿ ಇದೆಲ್ಲ ಗಂಡಸ್ ಮಕ್ಕಳು ಅದಾರ ಮಕ್ಕಳ ಹಳ್ಳಿ ಒಳಗೆ ಕಾರ್ಯಕ್ರಮ ಇದ್ದು ಅಂದ್ರೆ ನೋಡ್ಲಾಕ ಇವ್ರು ಸೈಕಲ್ ಮೋಟರ್ ಬೈಕ್ ಎಲ್ಲ ತಗೊಂಡು ಹೋಗಿ ನೋಡಿ ಬರ್ತಾರ ಅವ್ರು ಹಾಡಿರ್ತಕ್ಕಂಥ ಹಾಡ ಮಾತಾಡಿರ್ತಕ್ಕಂಥ ಮಾತೆಲ್ಲ ಕೇಳಿ ಬರ್ತಾರ ನೀವು ಎಲ್ಲಿ ಹೋಗೋರಲ್ಲ ಹೌದು ನಿಮ್ಮ ಊರಾಗ ಕಾರ್ಯಕ್ರಮ ಇದ್ದಾಕರ ನೀವು ಕೇಳೋರದಿರಿ ನಿಮ್ಗೊಂದು ಮಾತು ಹೇಳ್ತೀನಿ ಜೀವನದಾಗ ಈ ಮಾತು ನೀವು ಯಾರು ಮರಿಬೇಡ್ರಿ ಎಲ್ಲರೂ ಅರಿವು ಹಿಡಿದು ನಡಿಬೇಕು ಈ ಮಾತ ಹೌದು ಏನಾದ್ರಿಪ್ಪ ಮಾತು ಹೆಣ್ಣು ಮಕ್ಕಳಿಗೆ ಏನ್ ಹೇಳೋದು ನನ್ನ ತಾಯಿ ಬಳಗ ಕೇಳಿದ್ರ ಕೂಡಿರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ ಕೂಡಿರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ ಬರಬೇಡ್ರಿ ತಲ ಬಾಗಿಲ ಹೊರಗ ಗರತೆಯಾಗಿರು ನೀ ಮನಿ ಒಳಗ ತಲೆ ತುಂಬಾ ಹೊರಬೇಕ ಶರಗ ಬಾಗಿ ನಡ್ರಿ ಬಾವಾ ಮೈದನಗ ಹಚ್ಚ ಗರತಿ ಮಲ್ಲಮ್ಮನಂಗ ಮೆಚ್ಚಿ ನಡ್ರಿ ಹುಚ್ಚ ಗಂಡಗ ಹೌದಾ ಕೆಟ್ಟ ಕರ್ಮ ತುಳಿರಿ ಕಾಲಾಗ ಧರ್ಮದ ಬುಟ್ಟಿ ಹಿಡಿರಿ ಬಗಲಾಗ ಮುಕ್ತಿ ಹೂವ ಮುಗುದುರು ಬೀಗ ಹಚ್ಚಿ ಜೇಂಡ ಮೆರಳಿ ಜಗದಾಗ ಹೌದಾ ತವರೂರ ಅಂಗಳದಾಗ ಆಡಿದಿ ಅಣ್ಣನ ಹೆಗಲ ಮ್ಯಾಗ ತಾಯಿ ತಂದೆ ತೀರಿದ ಮ್ಯಾಗ ಮುಳುಗಿದಿ ನನ್ನವ್ವ ಕಣ್ಣೀರ ಒಳಗ ಅಂತ ಹೇಳಿ ಮಾತು ಹೇಳ್ಯಾರ ಹೌದಾ ಇದೇ ಮಾತೆ ಯಾಕೆ ಹೇಳ್ಯಾರ ಸರ್ ಪುಣ್ಯಾತ್ಮರ ಇದ್ರಾಗ ನಿಮ್ಗೆ ಗಣಮಕ್ಕಳಿಗೆ ಎಲ್ಲರಿಗೂ ಹೇಳೋದು ಮಾತ ನೀವು ಎಲ್ಲರೂ ಹೊರಗೆ ಹಿಡಿದು ನಡಿಬೇಕ ಹೌದಾ ಈ ತಡವಾಳ ಗ್ರಾಮದೊಳಗ ನಿಮ್ಮ ಅಕ್ಕ ತಂಗಿಯರ ಸಣ್ಣವರಿದ್ದಾಗ ತಂಗಿನ ಹೆಗಲ ಮೇಲೆ ಕುಂದ್ರಿಸ್ಕೊಂಡು ಅಣ್ಣ ಅಂಬಗಲಿಂದ ಚಾಟ ಆಡ್ತಿದ್ದ ಹೌದು ಏನತ್ತಿದ ಅಣ್ಣ ಅಂತ ಕೇಳಿದ್ರ ಏನತ್ತಿದ್ರಿಪ್ಪ ನನ್ನ ತಂಗಿನ ನಾ ಎಂತ ಗ್ರಾಮಕ್ಕೆ ಮಾಡಿ ಕೊಡ್ಬೇಕಪ್ಪ ಅಂತ ಕೇಳಿದ್ರ ಸೊಲ್ಲಾಪುರ ಅಂತ ಶಾರ್ ಪಟ್ಟಣ ಇರಬೇಕ ನನ್ನ ತಂಗಿ ಗಂಡ ಗುಣದಾಗ ಶ್ರೀರಾಮಚಂದ್ರ ಇದ್ದಂಗ ಇರ್ಬೇಕ ಅಂತ ಮನಿತನಕ್ಕೆ ತಂಗಿನ ಮಾಡಿ ಕೊಡ್ಬೇಕು ತಿಳ್ಕೊಂಡು ಪುಣ್ಯಾತ್ಮರೇ ನಿಮ್ಮ ಅಕ್ಕ ತಂಗಿಯರ ಸಣ್ಣವ್ರು ಇದ್ದಾಗ ಹೌದು ನಿಮ್ಮ ಅಕ್ಕ ತಂಗಿಯರು ನೀವು ಹೆಗಲ ಮೇಲೆ ಕುಂದಿಸ್ಕೊಂಡು
ಆಟ ಆಡಿರಿ ಆಟ 18, 20, 21 ವಯಸ್ಸು ನಿಮ್ಮ ಅಕ್ಕ ತಂಗಿಯರಿಗೆ ತುಂಬಿ ಬರ್ತಾವ. ಅವ್ರನ್ನ ಬ್ಯಾರೆ ಅವರಿಗೆ ಲಗ್ನ ಮಾಡಿ ಕೊಟ್ಟಿರಿ. ಕೆಲವೊಂದು ಕಾಲ ಕೆಲವೊಂದು ದಿವಸ ಗತಿಸಿದ ನಂತರ ಆ ಹೆಣ್ಣು ಮಕ್ಕಳಿಗೆ ತಾಯಿ ತಂದೆ ತೀರ್ಕೋತಾರ. ಹೌದು, ತಾಯಿ ತಂದೆ ತೀರ್ಕೊಂಡ ಬಳಿಕ ಗಂಡನ ಮನೆ ಒಳಗೆ ಹಾಲ ಸಕ್ಕರೆ ತುಪ್ಪನೇ ಊಟ ಮಾಡ್ಲಿ ಈ ತಡವಾಳ ಗ್ರಾಮದೊಳಗೆ ಕಟ್ಟಿ ರೊಟ್ಟಿ ಕಾರಣ ಇರ್ಲಿಕ್ಕರೆ ಹೆಣ್ಣು ಮಕ್ಕಳಿಗೆ ತವರು ಮನೆ ಮೇಲೆ ಪ್ರೇಮ ಹೆಚ್ಚ, ತವರು ಮನೆ ಮೇಲೆ ಕಳ್ಳು ಹೆಚ್ಚಿರ್ತದ. ಪುಣ್ಯಾತ್ಮರೇ, ಹೌದು. ಗಂಡನ ಮನೆ ಒಳಗೆ ಕೂತು ಹೆಣ್ಣು ಮಗಳ ಅತ್ತಾಳ. ಏನಂತಾಳ್ರಿ ಬತ್ತ ಅವ್ರ ಮನೆ ಕಡೆ ನೋಡಿ. ಶಿವರಾತ್ರಿಗೆ ಮಲ್ಲೈ ಮುತ್ಯಾದ ಜಾತ್ರೆ ಬತ್ತಂದ್ರ, ಹೌದು, ನನ್ನ ತಾಯಿ ಇದ್ದಳಂದ್ರ, ನನ್ನ ತಂದಿದ್ದಂದ್ರ ಒಂದು ವಾರ 15 ದಿವಸ ಇರ್ಲಕ್ಕಾಗೆ ಬಂದು ನನ್ನ ಕರ್ಕೊಂಡು ಹೋಗ್ತಿದ್ರು. ಹೌದು, ಇವತ್ತು ನನ್ನ ತಾಯಿ ಸತ್ತಳು, ನನ್ನ ತಂದೆ ಸತ್ತ. ನನ್ನ ಯಾರು ಕರ್ಕೊಂಡು ಹೋಗ್ತಾರ ತಿಳ್ಕೊಂಡು ಗಂಡನ ಮನೆ ಒಳಗೆ ಮ್ಯಾಳಿಗೆ ಏರಿ ನಿಮ್ಮ ತಡವಾಳ ಗ್ರಾಮದ ದಾರಿ ನೋಡ್ತಾಳ. ಪುಣ್ಯಾತ್ಮರ ಹೆಣ್ಣು ಮಗಳ ತಡವಾಳ ಗ್ರಾಮದ ಮಾರಿ ನೋಡ್ತಾಳ. ಹೌದ. ಅವಾಗ ಹೆಣ್ಣು ಮಗಳ ಮನಸ್ಸಿಗೆ ತಿಳ್ಕೋತಾಳ, ಏನತ್ರಿ ಸರ, ನನ್ನ ತಾಯಿ ಸತ್ರ ಏನಾಯ್ತು, ನನ್ನ ತಂದೆ ಸತ್ರ ಏನಾಯ್ತು, ನನ್ನ ಅಣ್ಣದಾನ, ನನ್ನ ತಮ್ಮದಾನ, ಅಣ್ಣನ ಮಕ್ಕಳದಾವ, ತಮ್ಮನ ಮಕ್ಕಳದಾವ ಅಂತೇಳಿ ಹೆಣ್ಣು ಮಗಳ ಹರು ಹಿಡಿದ ನೀವು ಕರೀಲಾರ್ದೆ ಬಂದು ನಿಮ್ಮ ಮನೆ ಬಾಗಿಲಿಗೆ ಪುಣ್ಯಾತ್ಮರೇ ನಿಮ್ಮ ಅಕ್ಕ ತಂಗಿಯರ ನಿತ್ತರಂದ್ರ ನಿಮಗೆ ಇಷ್ಟೇ ವಿನಂತಿ ಅದ. ಏನತ್ರಿ ನೀವು ಕರೀಲಾರ್ದೆ ನಿಮ್ಮ ಅಕ್ಕ ತಂಗಿಯರು ಬಂದು ನಿಮ್ಮ ಮನೆ ಬಾಗಿಲಿಗೆ ನಿತ್ತರಂದ್ರ ನೀವು ಹರು ಹಿಡಿದು ಈಕೆ ನನ್ನ ತಂಗಿದಾಳ, ನನ್ನ ಅಕ್ಕದಾಳ, ನನ್ನ ತಂದೆ ಸತ್ರ ಏನಾಯ್ತು, ನನ್ನ ತಾಯಿ ಸತ್ರ ಏನಾಯ್ತು, ನನ್ನ ಅಕ್ಕ ತಂಗಿ ಮನೆ ಬಾಗಿಲಿಗೆ ಬಂದು ನಿಂತಾರಂದ್ರ ಅವ್ರಿಗೆ ಯಾರು ಬೆಳ್ಳಿ ಕೊಡಬೇಡ್ರಿ, ಬಂಗಾರ ಕೊಡಬೇಡ್ರಿ, ರೊಕ್ಕ ರೂಪಾಯಿ ನಿಮ್ಮ ಅಕ್ಕ ತಂಗಿಯರಿಗೆ ಯಾರು ಕೊಡಬೇಡ್ರಿ. ಪುಣ್ಯಾತ್ಮರೇ, ತಾಯಿ ತಂದಿನ ಕಳ್ಕೊಂಡು ಪರದೇಶಿ ಹೆಣ್ಣು ಮಕ್ಕಳು ಬಂದು ನಿಮ್ಮ ಮನೆ ಬಾಗಿಲಿಗೆ ನಿಂತರಂದ್ರ ಅರು ಹಿಡಿದವ್ರು ಪರದೇಶಿ ಮಾಡದ್ರೆ ಒಂದು ಚೆರಿಗೆ ನೀರು ಕೊಟ್ಟು ನಿಮ್ಮ ಮನೆ ಬಾಗಿಲ ಒಳಗೆ ಕರ್ಕೊಂಡ್ರಿ ಅಂದ್ರ ಸ್ವರ್ಗದಾಗಿರ್ತಕ್ಕಂಥ ನಿಮ್ಮ ತಾಯಿ ತಂದೆ ಆತ್ಮಕ್ಕೆ ಶಾಂತಿ ಸಿಗ್ತೈತಿ. ಹೌದು, ಇದು ಎಲ್ಲರಿಗೂ ಅರ್ಥ ಆಗಂಗಿಲ್ಲ. ಯಾರಿಗೆ ಅರ್ಥ ಆಗದ್ರಿ ಸರ? ಯಾರ ತಾಯಿ ತಂದೆನ ಕಳ್ಕೊಂಡು ಅಣ್ಣನ ಮನೆ ಬಾಗಿಲಿಗೆ ತಮ್ಮನ ಮನೆ ಬಾಗಿಲಿಗೆ ಹೋದಕ್ಕರ ಅಣ್ಣನ ಹಂಡ್ರು ತಮ್ಮನ ಹಂಡ್ರು ಯಾರಿಗೆ ನಿಂದೆದ ಮಾತಾಡ್ತಾರ ನೋಡ, ಅವ್ರಿಗೆ ಅಷ್ಟೇ ಅರ್ಥ ಆಗ್ತೈತೆ. ಉಳ್ದಾಗ ಅವ್ರಿಗೆ ಈ ಕಷ್ಟ ಅರ್ಥ ಆಗುದಿಲ್ಲ ನನ್ನ ಆತ್ಮೀಯ ಬಂಧುಗಳೇ. ಹೌದು, ಅದಕ್ಕೆ ಹೇಳ್ತಾರ, ಏನಂತ, ತಾಯಿ ಇಲ್ಲದ ತವರಿಗೆ ಹೋದರೆ ನೀರಿಲ್ಲದ ಬಾಯಿಗೆ ಬಿದ್ದಂತೆ, ತಾಯಿ ತಂದೆ ಇಲ್ಲದ ತವರಿಗೆ ಹೋದರೆ ಸಲ್ಲ ಹೈದು ಗಿಡದ ಬುಡಕು ಕೂತು ವಿಶ್ರಾಂತಿ ತೆಗೆದುಕೊಂಡಾಗ ಹೆಣ್ಣಿನ ಬಾಳೆ ಅಂತ ಹೇಳ್ಯಾರ. ಹೌದು, ಹೆಣ್ಣಿನ ಬಾಳೆ. ಇದು ಅರು ಹಿಡಿದು ಮಾತಾಡುವುದ. ನಮ್ಮನ್ನ ನಿಮ್ಮನ್ನ ರೊಕ್ಕ ಕೊಟ್ಟು ಇಲ್ಲಿ ಎದಕ್ಕೆ ಕರ್ಸ್ಯಾರ ಅಂತ ಕೇಳಿದ್ರ, ಯಾಕೆ ಕರ್ಸ್ಯಾರಿಪ್ಪ? ಬಹಳ ಚತುರ, ಬಹಳ ಶಾಣೆ, ಹಿಂಗೇನಿಲ್ಲ. ಹೌದು, ನಾವು ಮಾತಾಡ್ತಕ್ಕಂತ ಮಾತ ಜನರ ಮನಸ್ಸಿಗೆ ಹೋಗಿ ಮುಟ್ಟತಪ್ಪ ಅಂತಂದ್ರ, ಹೌದು, ಮತ್ತೆ ಯಾವುದೇ ಹಾಡಿಕೆ ನಡೆದ್ರು, ಯಾವುದೇ ಹಾಡಿಕೆ ಯಾವುದೇ ಕಾರ್ಯಕ್ರಮಗಳು ನಡೆದ್ರು ಕೂಡ ಉತ್ನಾಳದ ಒಂದು ಹುಡುಗ ಇಂತ ಮಾತು ಹೇಳಿ ಹೋಗಿತ್ತಪ್ಪ ಅಂತ ಹೇಳಿ ಅವರ ತಲೆಯಾಗ ಬತ್ತು ಅಂದ್ರೆ ಹಾಡಿಕೆ ಮಾಡಿದ್ದು ಸ್ವಾರ್ಥಕ ಆಗ್ತದ. ಪುಣ್ಯಾತ್ಮರ ಹಾಡಿಕೆ ಮಾಡಿದ್ದು ಸ್ವಾರ್ಥ ಆಗ್ತದ. ಹೌದು, ಬರುವ ನೆನಪಿರುವಾಗ ಮಾತಾ ಸರ ಇಂತ ಹೇಳ್ರಿ. ಸುಮ್ಮ ಕೈಯಾಗ ತಾಳ ತಗೊಂಡು ಕಡ್ಡಿಗಟ್ಟಲೆ ಕುಣಿದಾಡಿದ್ರೆ ಯಾವ್ದು ಕೆಲಸ ದಂಡಿ ಕಾಯ್ದಿಲ್ಲ. ಇಲ್ಲ, ಚಂದ ಕುಣಿತಾರ ಸರ್. ಇರ್ಲಿ, ಯಾಕಂತ ಕೇಳಿದ್ರ, ಯಾಕ್ರಿಪ್ಪ? ಪ್ರತಿ ಒಂದೊಂದು ವಿಷಯಕ್ಕೂ ಅನುಭವ ಇರ್ಬೇಕ ಅನುಭವ. ಪ್ರತಿ ಒಂದು ವಿಷಯಕ್ಕೂ ಆಧ್ಯಾತ್ಮಕ ಹಚ್ಚಿ ವಿಷಯ ನಡೀತಿರ್ಬೇಕು ವಿಷಯ. ಇದು ನನಗ ಅರುವದ. ಎದರ ಅರುವ? ಎದರ್ದ್ರಿಪ್ಪ? ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕ. ಹೌದು, ನಮ್ಮ ಗುರುಗಳು ಸೊನ್ಯಾಳ ಹನುಮಂತ ಗೌಡ್ರು ಹೇಳಿರ್ತಕ್ಕಂತ ಶಬ್ದ ನನಗ ಅರುವದ. ಅದ ಅರುವ. ಅವ್ರು ಹೇಳ್ತಿದ್ರು, ಪ್ರತಿ ಒಂದೊಂದು ಸ್ಟೇಜ್ ಒಳಗೆ ಹೇಳ್ತಿದ್ರು. ನಾವು ಸ್ವತಃ ಅವ್ರ ಕೈಯಾಗ ವಿದ್ಯಾ ಕಲಿಯಾಗ ಹೇಳ್ತಿದ್ರು. ಅವ್ರ ಏನಂತ ಹೇಳ್ತೀರಿ ಸರ? ಪರಸು, ಬಾಳ ಮಂದಿ ಆ ದೇವ್ರ ಹಂಗ, ಈ ದೇವ್ರ ಹಂಗ, ಮಾಳಿಂಗರ ಹಂಗ, ಅಮೋಕ್ಷದ ಹಿಂಗ ಹೊಲಸು ಮಾತಾಡಿ ಜಗತ್ತದಾಗ ದೇವರಿಗೆ ನಿಂದೆ ಮಾಡೋರು ಬಹಳ ಮಂದಿ ಹುಟ್ಟ್ಯಾರ ಜಗತ್ತದೊಳಗ. ಅರೆ ನಮ್ಮ ಶಿಶು ಮಗ ನೀ ಆಗಿದ್ದೆ ಅಂದ್ರೆ ನಿನಗೊಂದು ವಿನಂತಿ ಅದ, ನಿನಗೊಂದು ವಾರ್ನಿಂಗ್ ಅದ ಅಂತ ಹೇಳಿ ನಮ್ ಗೌಡ್ರು ಹೇಳ್ತಿದ್ರ. ಏನಂತ್ರಿಪ್ಪ? ನೀವು ಯಾವುದೇ ಸ್ಟೇಜಿಗೆ ಹೋಗ್ರಿ, ಆ ದೇವ್ರ ಹಂಗ ಈ ದೇವ್ರ ಹಿಂಗ ಭೇದ ಮಾಡಿ ಎಂದು ಹಾಡ್ಲಕ್ ಹೋಗ್ಬೇಡ. ಹೌದು, ಭೇದ ಮಾಡಿ ಮಾತಾಡ್ಲಕ್ ಹೋಗ್ಬೇಡ. ನೀ ಯಾವ ಊರಿಗೆ ಹೋಗ್ತಿದಿ ಹೋಗು, ಆ ಊರಾಗ ಕೂಡಿರ್ತಕ್ಕಂತ ಸಭಾ ಕುಲ 18 ಜಾತಿಯವ್ರು ಎಲ್ಲಾರು ಆ ಊರಾಗ ಇರ್ತಾರೆ. ಅವ್ರು ಎಲ್ಲಾರ ಮನಸ್ಸು ಆನಂದ ನೀ ಕಾರ್ಯಕ್ರಮ ಕೊಟ್ಟಂದ್ರ ಅದೇ ನನಗೆ ಶಿಷ್ಯ ಆನಂದ ಕೊಟ್ಟಾಗತ್ತ, ಪರಸು ಆನಂದ ಕೊಟ್ಟಾಗತ್ತ ಅಂತ ಹೇಳ್ಯಾರ ಗೌಡ್ರು. ಗೌಡ್ರು ಇದೆ ಮಾತ. ಅದನ್ನ ಹಿಡ್ಕೊಂಡೆ ನಾವು ಕಾರ್ಯಕ್ರಮ ನಡಿಬೇಕಾಗ್ಯದ, ಮಾಡ್ಬೇಕಾಗ್ಯದ. ನಮ್ಮ ಚಂದ್ರು ಸರ್ಗಿ
ಸಂಗೊಳಿಗೆ ಮದಗೊಂಡ ಮಹಾರಾಜರು ಹಾ ವಿದ್ಯಾ ಕಲಿಸಿದ ಅರುವ ಐತನೇ ಹಾ ಹಾ ಉತ್ನಾಳ ಪರಸೋನ್ ಜೋಡಿ ವಾದ ಮಾಡಕ್ ನಿಮಗ್ ಬರ್ತದ. ಹೌದು, ಇರ್ಲಿಕ್ಕಂದ್ರ ವಾದ ಮಾಡಾಕ ಬರುದಿಲ್ಲ. ಬರುದಿಲ್ಲ. ಹೇಳಿದ್ರ ಅವ್ರು ಏನತ್ರಿಪ್ಪ? ಮೊದಲ ಮರುವದ, ಮೊದಲು ಮರುವಾದ. ಮೊದಲ ಮರು ಅನ್ನೋದು ಮುಖ್ಯ ಅದ. ಹಾ ಹಾ ಆಮ್ಯಾಲ ಅರು ಐತತ್ ಹೇಳ್ಯಾರ. ಹೇಳ್ಯಾರ. ನೀವೆಲ್ಲ ಹಿರಿಯರಲ್ಲಿ ಕೂಡಿರಿ. ಹಾ ತಾಯಿ ಗರ್ಭದಿಂದ ಕೂಸ ಧರಣಿಗೆ ಬರಕರ ಕೂಸಿಗೆ ಮರುವದ. ಹೌದು, ಅದಕ್ಕೆ ನಾನು ಇಲ್ಲರಂಗಿಲ್ಲ. ಹಾ ಹಾ ಅದು ಕೂಸಿಗೆ ಮರು ವಿದ್ಯತೆ ಕರೆಯದ. ಹಾ ಕರೆ ಕೆಲಸ ಏನ್ರಿ ಮಾಡ್ತದೇನ್ರಿ ಯಾವಾಗ ಅದು? ಹಾ 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 ಅದು ಮರುವಿನೊಳಗ ಕೆಲಸ ಮಾಡಕ್ ಅದಕ್ಕೆ ಬರುದಿಲ್ಲ. ಬರುದಿಲ್ಲ. ಯಾವಾಗ ಅದಕ್ಕೆ ಅರು ಬರ್ತದ ನೋಡು, ಅವಾಗ ಕೆಲಸ ಮಾಡಕ್ ನಡೀತದ. ಹೌದು, ಇರ್ಲಿಕ್ಕಂದ್ರೆ ಕೆಲಸ ಮಾಡಕ್ ಬರುದಿಲ್ಲ. ಬರುದಿಲ್ಲ. ಈಗ ಇಲ್ಲೆಲ್ಲ ನಮ್ ಕಾಕಾರ ಹಿರಿಯರು ಎಲ್ಲರೂ ಕೂಡ್ಯಾರ. ಹಾ ಕೂಡ್ಯಾರ. ಇಲ್ಲೆಲ್ಲ ಕಾಕಾರು ಕೂತಾರ, ಹಿರಿಯರು ಅದಾರ. ಹಾ ಹಾ ಇವ್ರು ದೊಡ್ಡವ್ರ ಅದಾರ. ಅದಾರ. ಇವ್ರಿಗೆ ಅರುವದ. ಹಾ ಯಾರ ಜೊತೆಯಲ್ಲಿ ಹೆಂಗ ಮಾತಾಡ್ಬೇಕ, ಹೌದು. ಊರಾಗ ಯಾರ್ಯಾರನ್ನು ಎಲ್ಲೆಲ್ಲಿ ಇಡಬೇಕ, ಹಾ. ಯಾರ್ಯಾರ ಜೊತೆ ಹೆಂಗ ಮಾತಾಡ್ಬೇಕು ಅನ್ನೋದು ಪಕ್ಕಾ ಜ್ಞಾನ ಅರು ಇವರಲ್ಲಿ ಅದ. ಇವ್ರ ಮನೆಗೆ ಸಣ್ಣ ಹುಡುಗರು ಚಿಕ್ಕಗಳು ಅವ್ ಕರೋದಲ್ರಿ. ಹಾ ಹಂಗೆ ಇರ್ತದಾರ. ಅವ್ರು ನಮ್ಮವ್ರ ತಮ್ಮವ್ರ ನಮ್ಮವ್ರು ಕೂಡ ಜಗಳ ತೆಗಿತಾರ, ನಮ್ಮ ಮೈರಿ ಹುಡುಗರಿಗೆ ಆತರ ಮಾಡ್ತಾರ. ಅವ್ರು ಹೌದು, ಮಾಡ್ತಾರದಿಲ್ರಿ? ಮಾಡ್ತಾರಲ್ಲ. ಹಂಗ್ ಮಾಡೋದು ಪ್ರಪಂಚ ನಡೀತದಲ್ರಿ? ಹಂಗೆ ನಡೀತಿಲ್ಲ. ಇಲ್ಲ. ಹಾ ಯಾರು ಕೂಡ ನಾವು ದೋಸ್ತಿ ಮಾಡ್ಬೇಕು, ಯಾರನ್ನ ಯಾವ ಜಾಗದಾಗ ಇಟ್ಟು ಮಾತಾಡಿಸ್ಬೇಕು ಅನ್ನೋದು ಅವ್ರ ಮನಸ್ಸಾಗಿದ್ರೆ ಹಾ. ಜಗತ್ತದಾಗ ಬೆಳಿಲಾಕ ಬರ್ತದೆ. ಇರ್ಲಿಕ್ಕಂದ್ರೆ ಬೆಳಿಲಾಕ ಸಾಧ್ಯನೇ ಇಲ್ಲ. ಇಲ್ಲ. ಹಾ ಹಾ ಅದಕ್ಕೆ ಜಗತ್ತದಾಗ ಅರು ಅಂತಕ್ಕಂಥದ್ದು ಬಹಳ ಶ್ರೇಷ್ಠ ಅದ. ಶ್ರೇಷ್ಠ ಅಂತಕ್ಕಂಥ ಮಾತನ್ನ ಹೇಳಿ ನಾ ಇದ್ರ ಬದಲಾಗಿ ವಿಷಯ ಹೇಳಕ್ ಸಾಕಷ್ಟು ಅದಾವ. ಹಾ ಹಾ ಯಾರು ಹೇಳೋ ತ್ರಾಣ ಹಾ ಈಗ ಉಳಿದಿಲ್ಲ. ಆಕಳ ಬ್ಯಾನೆ ಆಕಳಿಗೆ ಗೊತ್ತಾ? ತುಸು ಕಡಿಮೆ ಐತಿ. ಹಾ ಹಾ ಅದಕ್ಕೆ ಬಹಳ ಮಾತಾಡೋದ್ರ ಮುಂದೆ ಎರಡು ನುಡಿ ಚಾಲ ಹಾಡಿ ಹಾಡಿ ನಮ್ಮ ಸರ್ಜೋಡಿ ಸಾಕರಿದ್ರಿ ಪಾಳೆ ಕೊಡು ಕೊಡಮ್ಮ. ಸ್ವಲ್ಪ ಸೌಂಡ್ ಬಿಡ್ರಿ. ಹಾ ಹಾ ಜರ ಮ್ಯಾಗಿನ ಜರ ಸೌಂಡ್ ಬಿಡ್ರಪ್ಪ. ಮಾತ್ರ ರಾತ್ರಿ ಹಾಡೋದವ.